ಎಲ್ಲಿ ಏನ್ ಮಾಡ್ತೀಯ? ವಿರಹ ವೇದನೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಒಬ್ಳೆ ರೂಮ್ ಆಗಿರ್ತೀನಲ್ಲ. ಇದು ನಿಮ್ಮ ಯಜಮಾನ್ರೆ ಏನ್ ದಾರಿ ಕೊಟ್ಟವ್ರ ಹಂಗ್ ಮಾಡು. ಏನ್ ದಾರಿ ಕೊಟ್ಟಾರವ್ರು? ಎಲ್ಲವನು ಅವ್ನು ಹೋಗಿ ಆಲೆ ಮಣ್ಣು ಹಾಕೊಂಡು 14 ವರ್ಷ ಆಯ್ತು. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ನಿದ್ದೆ ಮಾತ್ರ ನುಂಗು. ನಮ್ಗೆ ಅವೆಲ್ಲ ನುಂಗ್ಬಾರ್ದು, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನ ಬಿಗ್ಗೆ ಕೆಲಸ ಮಾಡು. ಏನ್ ಕೆಲಸ? ಹೊಲ್ದ ಕೆಲಸ ಇದು ದನ ಕರ ಎಮ್ಮೆ ದನ ಮೇಯ್ಸೋದು, ಹಾಲ್ ಕರಿಯೋದು, ಹುಲ್ಲು ಹಾಕೋದು. ನೀನ್ ಅವೆಲ್ಲ ಮಾಡ್ತೀಯಾ? ನೀನ್ ಅವೆಲ್ಲ ಮಾಡ್ತೀಯಾ? ಇಲ್ಲ, ನಾನು ಅಂಗಡಿ ಸಾಮಾನು ತರೋದು, ಮನೆಗೆ ಕೊಡೋದಷ್ಟೇ. ಮತ್ತೀಗ ನೀನೇನು ಮಾಡಲ್ಲ, ಮತ್ತೀಗ ನನಗೆ ಮಾತ್ರ ಮಾಡುವಂತೀಯ. ಮಕ್ಳು ಮರಿ ಸಾಕೊಂಡು ಅದೇ ನಮ್ ಬದುಕು ಅಂತ ಮನೆ ಸಾರ್ಸೋದು, ಗುಡ್ಸೋದು, ಬಳಿಯೋದು. ಮನೆ ಸಾಕೊಂಡು ಮಕ್ಳು ಮರಿ ಸಾಕು, ಒಳ್ಳೆ ಜೀವನ, ಭಗವಂತ ಜೀವನ ಕೊಡಪ್ಪ ಮಕ್ಳಿಗೆ. ಅಲ್ಲ ನಮ್ಗೊಂದು ಆಯುರ ಆರೋಗ್ಯ ಕೊಡು ಅಂತ ನಿಂಗೆ ಹಂಗು ಬೇಜಾರಾಯ್ತು ಅಂದ್ರೆ ಅದನ್ನ ಪುನೀತ್ ಹೇಳ್ಕೊಳ್ಳಿ. ಅವೆಲ್ಲ ಹೋಗಿ ಬರ್ತೀನಿ. ಇದು ಯಾವನ ಧಾರವಾಹಿ, ಟಿವಿ ಸೀರಿಯಲ್ ಹಾಕಿ ಅದನ್ನ ಹರ್ಕತಿ ಅರ್ಧಾಕ್ರಿ ಹರ್ಕತಿ ಸ್ವಾಮಿ. ಇದು ದೇವರು ಭೂಪೇದಾಸ, ಆಮೇಲೆ 3 ವಜ್ರ, ಆಮೇಲೆ ಸಂಪೂರ್ಣ ರಾಮಾಯಣ, ಭಕ್ತಾಸಿದ್ವ ಯಾವನ ನೋಡಿ. ಹೌದಾ? ನಂಗೆ ಆ ಹಾ, ಥರ ಒಂದು ಏನೋ ಭಕ್ತಿ ಬಂದಂಗ ಆಗುತ್ತೆ, ಒಂದು ಜ್ಞಾನಾರ್ಜನೆ ಆದಂಗ ಆಗುತ್ತೆ. ನನ್ಗೆ ಆ ಥರ ಇಷ್ಟದ್ನಾಗೆಲ್ಲ ಫೋನ್ ಅದು ಮಾಡಬಾರ್ದು. ಆಮೇಲೆ ನಿಮ್ಮ ಮಗಳು ಎಲ್ಲ ಕೇಳಿಸ್ಕೊಂಡು. ನನಗೆ ಅವ್ರ ಬಗ್ಗೆ ಏನು ಚಿಂತೆ ಇಲ್ಲ. ನನಗೆ ನೀನು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾನು ಎಷ್ಟು ನಿನ್ನ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇಲ್ಲ, ನಿನ್ನ ನೋಡೇ ಇಲ್ಲ ನಾವು. ಯಾರು ಅನ್ನೋದು ನಮಗೆ ಗೊತ್ತಿಲ್ಲ. ಯಾಕೆ ನಾವೆಲ್ಲ ಆಸೆ ಇಟ್ಕೊಂಡು ಸಾಯ ಮುಂದ್ಗಡೆಗೆ ಆಮೇಲೆ ಇದು ಮಕ್ಳು ಮರಿಯಿಂದ ದೂರ ಆಗ್ತೀವ? ಮಕ್ಳು ಮರಿಯಿಂದ ದೂರ ಆಗಲ್ಲ ನಾನು. ನೀನು ಯಾವಾಗ ವಾರಕ್ಕೆ ಒಂದ್ಸರಿ ನಾನು ಬಂದು ಹೋಗು ಮನೆಗೆ. ಇಲ್ಲ ಅಕ್ಕ, ನಾವು ಬರಲ್ಲ. ಯಾಕೆ? ಮಕ್ಳು ಮರಿನ ದೇವ್ರು ಅನ್ಕೊಂಡು ನಂಟ್ರು ನನ್ನ ಜಮೀನು ಆಸ್ತಿ ಗಂಡ ಅನ್ಕೊಂಡು ಜೀವನ ಮಾಡಕ ಏನು ಭೂಮಿ ಮೇಲೆ ಬಂದಿದ್ಯಾ ಒಂದು ಇಷ್ಟು ದಿನ. ಎಲ್ಲರೂ ಮನುಷ್ಯನ ಸಾಯಿ. ಅಲ್ಲ, ನಿನ್ನ ಪ್ರೀತಿ ಎಲ್ಲಾರ್ಗು ದಾರಿ ಇಳಿತೀಯ, ನನಗ್ಯಾಕೆ ದಾರಿ ಇರಲ್ಲ? ಹಿಂಗೇನು ದಾರಿ ಒಂದ್ ಕ್ಯಾನ್ ತಪ್ಪಿದ್ರೆ 2 ಕ್ಯಾನ್ ತಪ್ಪ 3 ಕ್ಯಾನ್ ಡೇರಿ ಕೊಡ್ಬೇಕಲ್ಲ, ಕ್ಯಾನ್ ತರಿಸ್ಬೇಕು, ದಾರಿ ಬೇಕು. ಅಲ್ಲ, ನೀನು ಎಲ್ಲಾರ್ಗು ನೀನು ಪ್ರೀತಿ ಕೊಡ್ತೀಯ, ನನಗೂ ಯಾಕೆ ಕೊಡಲ್ಲ ನೀನು ಪ್ರೀತಿ? ಪ್ರೀತಿ ಕೊಡ್ತೀವಿ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲ ಇಷ್ಟಪಡ್ತಾರೆ. ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ಕಣಕ್ಕ. ನಾನು ನಿನ್ನ ಒಳ್ಳೇನು ಅನ್ನೋದ್ ನಾನು ನಿನ್ನ ಪ್ರೀತಿ ಇಷ್ಟ ಮಾಡ್ತಿರೋದು. ನೀನು ನನಗೆ ಪ್ರೀತಿ ಕೊಡು. ಆಯ್ತು, ಒಳ್ಳೇದಾಗ್ಲಿ. ದೇವ್ರು ನಿನಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ. ಎಲ್ಲನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ್ದನ್ನ ಓದಕ್ ಬರಂಗಿದ್ರೆ ಒಂದು ಬುಕ್ ಓದು. ಅವೆಲ್ಲ ಓದ್ತೀನಿ. ಆದ್ರೆ ಯಾವ್ದನ ಒಂದು ಕತೆ ಹಾಕೊಂಡಿದ್ದು ಇದ್ರಾಗಿ ಮೊಬೈಲ್ ಕತೆ ಹಾಕಿದ್ದು ಕೇಳಿಸ್ಕೊಳಕ ನಮ್ಗೆ ಯಾಕಕ್ಕ ಹಿಂಗೆ ತೊಂದ್ರೆ ಕೊಡ್ತೀವಿ ಇಷ್ಟೊತ್ತಿನಾಗ ಅಲ್ಲಿ ಒಂದ್ ನಿದ್ದೆ ಮಾಡೋ ಟೈಮು ಯಾರೋ ನಂಟ್ರ ಕಡೆಯಿಂದ ಯಾವ್ದೋ ಎಮರ್ಜೆನ್ಸಿ ಫೋನು ಅಂತ ಇರ್ತದೆ ಕಣಕ್. ಯಾವ ಏನೋ ಹೆಚ್ಚು ಕಮ್ಮಿ ಒಳ್ಳೇದ ಕೆಟ್ಟದ ಆಯ್ತು ಅಂತ ಇರ್ತದೆ ಕಣಕ್ಕ. ನಾನೇನು ಗೊತ್ತಾ, ನನ್ಗೆ ಪ್ರೀತಿ ನೀನ್ ಯಾಕೆ ಕೊಡಲ್ಲ ನನಗೆ? ಪ್ರೀತಿ ಆದ್ಯಾವ್ರು ಕಂಡ ಆಸೆ ನಮ್ಮ ಬಾನಿಗೆ, ಹಸಿವಿನಲ್ಲೂ ಹಬ್ಬಾನಿ, ನಿತ್ಯ ಒಂದು ದಾರಿನಿ ನನ್ನ ನಿನ್ನ ಬಾಳ್ಮೆಗೆ. ಪ್ರೀತಿ ಆದ್ಯಾವ್ರು ಕಂಡ ಆಸ್ತಿ ನಮ್ಮ ಬಾಳ್ಮೆಗೆ. ನಿಮ್ಮ ಮಾವಂಗೆ ಧೂಪ ಆಗದೆ ಅಂದ್ರೆ ಹಬ್ಬ ಮಾಡಿದ್ದೆ. ನಿಮ್ಮ ಮಾವಂಗೆ, ನಮ್ಮ ಅಪ್ಪಂಗೆ ಮತ್ ನಿಮ್ಮ ಇವ್ರ ಅನ್ನ ಬಡ್ಕಂದ್ರೆ ಯಾರು? ದೊಡ್ಡಪ್ಪವ್ರು ಬದುಕೋರೆ. ಅಪ್ಪಂಗೆ ಕಿಡ್ನಿ ಫೇಲ್ ಆಗಿತ್ತು, ಸತ್ತೋಯ್ತಲ್ಲ, 3 ವರ್ಷ ಆಯ್ತು. ಎಷ್ಟು ವರ್ಷದ ಮಗ?
ನನಗ ಅಲ್ಲಿ 6 ವರ್ಷದ್ದು, ನಿನಗ್ ಗೊತ್ತಿಲ್ವಾ ಹುಟ್ಟಿಸ್ತವನ್ಗೆ? ನನಗೆ ಹುಟ್ಟಿಸ್ತಾನಿಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ ಹುಟ್ಟಿಸ್ತಾನಿಗೆ? ಹ್ಮ್ ನಿಮ್ಮ ಅಮ್ಮನ್ನ ಹುಟ್ಟಿಸ್ತಾನಿಗೆ ನನಗೆ ಗೊತ್ತಿಲ್ವಾ? 6 ವರ್ಷದ ಮಗನ? ಹ್ಮ್ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಗೊತ್ತಿಲ್ವಾ ನನಗೆ? ನಮ್ಮ ಅಪ್ಪ ನೀನು ನಮ್ಮಪ್ಪ ಊರಾಗಿದ್ದ ನೀನ್ ಅವಾಗ 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 ಎಷ್ಟು ಜನ ಬರ್ತಿದ್ರು? ಯಾವಾಗ? 3 ವರ್ಷ ನಿಮ್ಮ ಅಪ್ಪ ಸತ್ತೋದಾಗ ಎಷ್ಟು ಜನ ಬರ್ತಿದ್ರು ಇದ್ರು ನಿನ್ನ? ನೀನ್ ಕುಡ್ಗೆ ಅಂದಾಗ ನಿನ್ಗೆ ಹೆಂಗ್ ಜ್ಞಾಪನ ಐತೆ? ಎಲ್ಲ ಮರ್ತೋಗಿದ್ಯಾ? ಹಬ್ಬದ ದಿವಸ ನೀನು ನಿಮ್ಮಂತವ್ರಿದ್ರೆ 6 ವರ್ಷದ ಮಗ ಐತೆ, 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತು ಅಂತ, 6 ವರ್ಷದ ಮುಂದೆ ಮದುವೆ ಐತೆ ಅಂತ ನಾನು ನಿನ್ಯಾರು ಕೆರೆನಾಗಲ್ವಾ? ನಮ್ಮ ಅಪ್ಪ ಸತ್ತೋಗೋದ್ಕು 6 ವರ್ಷದ ಮಗ ಇರೋದ್ಕು ಏನ್ ಸಂಬಂಧ? ನೀನ್ ಹೇಳ್ತಾ ಇರೋದೇನು? ನಿಮ್ಮ ಅಪ್ಪ ಸತ್ತೋಗಿ 3 ವರ್ಷ ಐತೆ ಅಂತ ಅಲ್ವಾ ಹೇಳಿದ್ದು? ನಮ್ಮಪ್ಪ ಅಲ್ಲಲ್ಲ, ಅನ್ನ ತಿಂತೆ ಹೇಳಿ ತಿಂತೆ ನೀನು. ನಾನು 6 ವರ್ಷದಾಗೆ ಮಗ ಐತೆ ನಿಂದು. ಓಯ್ ಏನು ಅಂದ್ರೆ ನಮ್ಮಪ್ಪ ಸತ್ತೋಗಿ 3 ವರ್ಷ. ನಾನ್ ಹೇಳ್ತಿರೋದು ನಮ್ಮ ಯಜಮಾನ್ರು. ನೀನು ನಮ್ಮಪ್ಪ ಸತ್ತೋಗಿ 3 ವರ್ಷ, ನಮ್ಮಪ್ಪ ಸತ್ತೋಗಿ 3 ವರ್ಷ ಆಗಕ್ಕೂ ನನ್ಗೆ 6 ವರ್ಷದ ಮಗ ನಿನ್ಗೆ ಹುಟ್ಟಿರೋದ್ ಮಗು ಇರೋದಕ್ಕೂ ಏನ್ ಸಂಬಂಧ? ಹಂಗ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪ ಸತ್ತೋಗಿರೋದು. ಮತ್ತೀಗ ನೀನ್ ಕುಡ್ಗೆ ಅಂದಾಗ ತಡಿ, ಕುಡ್ಗೆ ಅಂದಾಗ ನಿನ್ಗೆ ಯಾವಾಗ ಕುಡ್ದ್ ಮನೆ ಕಂತಿದ್ದೆ ಕಾಲು ಎತ್ಕೊಂಡು ನನಗ್ ಗೊತ್ತದು, ನಿನ್ಗೇನ್ ಗೊತ್ತು? ಈಗ ಧೂಪ ಹಾಕಿದೀನಿ, ಧೂಪ ಹಾಕಕ್ ಬರಲ್ವ ಮಾವಂಗೆ? ಅಲ್ಲಲ್ಲ, ನಾವು ಎಷ್ಟು ಜನ ಮದುವೆ ಇದೆಯಾ ಅಂತ ಇದ್ರಾಗೆ ಗೊತ್ತಾಗತ್ತೆ ನೀನು. ಅಪ್ಪ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಧೂಪ ಹಾಕಕ್ ಬತ್ತೀಯೋ ಇಲ್ಲ ಇಲ್ವೋ ಅದನ್ನಾದ್ರೂ ಹೇಳು. ಯಾವ ಊರು ನಿಂದು? ಯಾವ ಊರು? ಬಂದ್ ಪಕ್ಕದಾಗ ಮನೆ ಕಂಡ್ಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ವ ನಿಂಗೆ ಯಾವ ಊರು ಅಂತ? 6 ವರ್ಷದ ಮಗ ಐತೆ ಅಂದಲ್ಲ, ಅದಕ್ಕೆ 6 ವರ್ಷದ ಮಗ 3 ವರ್ಷದಾಗ ನಿಮ್ಮ ಅಪ್ಪ ಸತ್ತೋಯ್ತೆ ಅಂತಲ್ಲ ಅಂತ ಕೇಳಕ್ಕೆ. ಅಪ್ಪ ಸ್ವಾಮಿ ನೋಡು, ನಿನ್ಗೊಂದ್ ನಮಸ್ಕಾರ ಮಾಡ್ತೀನಿ. ಹಬ್ಬದ ದಿವಸ ನೆಂಟ್ರೆಲ್ಲ ಬಂದವ್ರೆ, ಬಂದ್ ಧೂಪ ಹಾಕ್ಬಿಟ್ಟು ಆ ಮಗಿಗೆ ಏನೋ ಒಂದ್ ಸ್ವಲ್ಪ ಕೆಲ್ಸ ಇದೆ ಅಂತ ಹೋಗ್ಬಿಡು. ನಾನ್ ಧೂಪ ಹಾಕೋಗ್ಲಿ, ನಮ್ಮ ಅಪ್ಪಂಗ ಆತ್ಮ ಶಾಂತಿ ಸಿಗ್ಲಿ ಅಂತ ನಿಂಗ್ ಫೋನ್ ಮಾಡಿರೋದು ಅಷ್ಟೇನೆ, ಇನ್ನೇನ್ಕೂ ಮಾಡಿಲ್ಲ. ನಿನ್ನ ಹತ್ರ ಏನೈತೆ ಹುಡ್ಗೋಸಿ ಹೇಳು ಕಿತ್ಕೊಳಕ್ಕೆ? ನಂತವೆಲ್ಲ ಕಿತ್ಕೊಂಡ್ ಹೋಗಿದ್ಯಾ, ನಮ್ಮ ಮನೆ ಹಾಳು ಮಾಡಿದ್ಯಾ. ಇವತ್ತು ನಮ್ಮ ಅಪ್ಪಂಗ ಆತ್ಮ ಸಾಕ್ಷಿ ಸಿಗ್ಲಿ, ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ ಧೂಪ ಹಾಕ್ಬಿಟ್ಟಿ. ಎಲ್ಲಿರೋದ್ ನಿಮ್ಮೂರು? ಆಗುಲ್ಗುಂಟೆ ಅಪ್ಪ, ಮೆಡಿಕಲ್ ಕಾಲೇಜ್ ಪಕ್ಕ ಆಗುಲ್ಗುಂಟೆ ಪಾಳ್ಯ. ಅಲ್ಲಿ ಬಂದ್ರೆ ನಾನು ಯಾರು ಕೆರೆನಾಗ ಅಲ್ವಾ ಇಷ್ಟೆಲ್ಲ ಕಳ್ತನ ಮಾಡಕ್ ಬಂದಿದ್ದೆ ಅಂತ ಇಟ್ಕೊಂಡು ಮರ್ಗಿರಿ ಕಟ್ಟಿರ. ಅವ್ರು ಯಾರೇ ನೀನ್ ನೋಡಿದ? ನಾನು 9 ವರ್ಷದಿಂದ ಅಲ್ಲೇ ಇರೋದ್. ನಾನು ನಿನ್ ಪರಿಚಯ ಯಾಕೆಂತ ಮುಂಚೆಯಿಂದನು ಅವ್ರು ನಿನ್ನೆಲ್ಲ ನೋಡಿರೋದು, ನಿನ್ ಮನೆಗ್ ಬಂದಿರೋದೆಲ್ಲ ಗೊತ್ತೈತೆ. ಗಾಡಿ ತಗೊಂಡು ಆ ಕಡೆ ಭೀಮ್ಸೋತಾವಿದ್ರು, ಬಸ್ ಸ್ಟ್ಯಾಂಡ್ ಆಗಿದ್ರು, ಮಂಡಿಪೇಟೆಗೆ ಸಿಕ್ಕಿದ್ರು ಅಂತ ಎಲ್ಲಾರು ನೋಡೋರೆ. ಯಾರು ನೋಡಿದ್ ಏನಿಲ್ಲ ನಿಂದು ನಂದು. ಬಾ ಮಂತಾಗ ಬಂದ್ ಧೂಪ ಹಾಕ್ಬಿಟ್ಟು ಊಟ ಮಾಡ್ಕೊಂಡ್ ನಂಗೆ ಹೋಗು. ಆಯ್ತಕ್ಕ, ಆಯ್ತಕ್ಕ ಬರ್ತೀನಿ. ಅಪ್ಪನ ಆತ್ಮಕ್ ಶಾಂತಿ ಸಿಗ್ಲಿ. ಏನಕ್ಕೆ ನನ್ಯಾಕೆ ನಿಮ್ಮ ಅಪ್ಪನ ಆಸ್ತಿ ಹೊಡೆದಿದೀವ, ನಿಮ್ ಮನೆ ಹಾಳು ಮಾಡಿದೀರ ಚಿನ್ನಾಲಿ? ಯಾಕೆ ಅಂತ ಅಂದ್ರೆ ನನ್ನ ಹಾಳು ಮಾಡಿದ್ಯ ಅಂತ ಕೇಳ್ದೆ. ಹಾಳು ಮಾಡಿದೆ ಇನ್ನಾರು ನೀನ್ ಹಾಳು ಮಾಡಿದ್ಯಾನೋ? ನೀನೇ ಹಾಳು ಮಾಡಿರೋದ್ ನನ್ನ ಇನ್ನಾರು ಹಾಳು ಮಾಡಕ್ ಬಂದಂತವ. ನನ್ ದುಡ್ಡು ಕಾಸು ಒಡವೆ ಎಲ್ಲಾ ಕಿತ್ಕೊಂಡ್ ಕುಡ್ದು. ಹಲೋ హలో ಬಾ ಮನಿಕ. ಓಹೋ చూడండి ಒಂದಾಗದೈತೆ ಓಹೋ ಮದುವೆ ಒಂದಾಗದೈತೆ ಚಿಕ್ಕಮಿಗೆ ದೊಡ್ಡಮಿ ದೊಡ್ಡಮಿಗೆ ಚಿಕ್ಕಮಿ ಮದುವೆ ಇದೆ. ಮದುವೆ ಮದುವೆ ಆಗಿಲ್ವಾ? ಚಿನ್ನು ಬಾ, ಇವತ್ತು ಚಳಿ ಆಗೈತೆ, ಬಾ ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ, ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ, ನಾನು ಒಳ್ಳೆ ಹುಡುಗ, ನಾನು ಒಳ್ಳೆ ಹುಡುಗ. ಹೌದಾ? ಅಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬಿಂಟ್ರಿ ಹುಟ್ಟಿದ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ್ನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ನಿಮ್ಮ. ಯಾಕೆ ಚಿನ್ನು? ಯಾಕೆ ಚಿನ್ನು? ಹಲೋ, ಹೇಳ್ರಿ, ಎಲ್ಲಿದ್ದೀರಾ? ಅಯ್ಯೋ ಆಯ್ತು. ಹಲೋ, ಎಲ್ಲಿದ್ದೀರಾ? ಮಂತೇವ ಇದ್ದೀನಿ. ಯಾರ್ ಮಂತವ? ನಮ್ಮ ಮಂತೇವ. ಯಾಕೆ?
ಯಾರು ನಮ್ಮರು ಮಗಾರು ಬಂದಿದ್ರು ಮಾತಾಡ್ತಾ ಇದ್ವಿ. ನೀವ್ ಯಾರು? ಯಾಕಲ್ಲ ತೂ ಹೇಳ ನಿಮ್ ಮಗನ್ ಏನ್ ಹೇಳು? ಯಾರು ಹೇಳು? ನನ್ ಯಾಕೆ ಅಯ್ಯಸಿದ್ಯಾ? ಆ ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ ಕೂಸು ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು. ನನ್ ಯಾಕೆ ಇಷ್ಟೊಂದು ಅಯ್ಯಸಿದ್ಯಾ? ಯಾರು? ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನೀನ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೈತ್ ನನ್ಗೆ. ನೀನ್ ಎಲ್ಲಿದೀಯಾ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ರೋಡ್ ನಿಂತಿದ್ದೀನಿ. ನಮ್ಮ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ವಿ. ಅಯ್ಯೋ 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 ಏನ್ ಹೇಳ್ರಿ ಯಾರು? ನಮ್ಮನೆ ಮಗ ಮಾತ್ರೆ ತಗೊಂಡೋಯ್ತು ಮಾಮ. ಯಾರು? ಕೆರೆನ ಹೋಗ್ಬೇಕವ್ರು ಹೇಳಲ್ಲ ತಾಯಿನ. ಹೇಳ್ರಿ ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳಿ? ನಮ್ಗೆ ಬೀಚ್ ರೈಸ್ ಮಾಡ್ಬೇಡಿ. ಇದಾಗೋದು ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಾಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತು, ಎದ್ರಿಗೆ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು ನಾನು ಅಂದ್ರೆ ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ. ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊರಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಯಾಕೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗಳು ಕಿತ್ತಾಡ್ದಂಗ ಆಡ್ತೈತ. ಹಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ. ಹೇಳಿ ನಾನೇ ಅಕ್ಕ ಹೇಳಕ್ಕ. ನರಸಿಂಹಣ್ಣ ಹೇಳಿ ಅಕ್ಕ. ನಮ್ಗೆ ಯಾಕೆ ದಿಗ್ಲು ಬರಂಗ್ ಮಾಡ್ತೀರ? ನಮ್ಮ ಮಾವರಿ ಬೇರೆ ಹುಷಾರಿಲ್ಲ. ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತಿದ್ದಾನೆ ಹೇಳ್ರಿ ಬಾಯ್ ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ. ನಮ್ಮನ್ ಯಾಕೆ ಈ ತರ ಮಾಡ್ಬೇಕು? ಯಾರು ಹೇಳವ? ನಿನ್ ಖಾಲಿ ಬಿಡ್ತೀನಿ. ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬೇಡ್ರೆ? ನನ್ಗೆ ಯಾಕೆ ಹೇಳಕ್ಕ. ನೀನ್ ಖಾಲಿ ಬಿಡ್ತೀನಿ ಹೇಳಿ. ನೀನ್ ಖಾಲಿ ಬಿಡ್ತೀನಿ ಹೇಳಿ. ಯಾರು? ನರಸಿಂಹಣ್ಣ. ನರಸಿಂಹಣ್ಣ. ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ ಭಗವಂತ ಇಲ್ಲ. ಭಗವಂತ ಇಲ್ಲ. ಯಾರು ಸತ್ತು ಹೋಗಿದಾರೆ ಹೇಳಕ್ಕ. ಯಾರು ಹೇಳಿ ನೀವು? ಭಗವಂತ ಇಲ್ಲ. ಹೇಳಿ. ಭಗವಂತ ಇಲ್ಲ. ಹೊತ್ತು ಹುಟ್ಟೈತಿ. ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಇಲ್ಲಿ ಹುಟ್ಟಾರಲ್ಲ ಸೂರ್ಯ. ಎದುರುಗಡೆ ಐತೆ. ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ? ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಹೇಳ್ರಿ. ದೇವ್ರ ಎಲ್ಲಾರು ಹುಟ್ಟಿದ್ದ ಶಿವ ಉಳ್ಮೇಯಿಸ್ತಾನ. ಇಲ್ಲ ಅವನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ. ಟ್ರಾಕ್ಟ್ರಿಗೆ ಬಂತು ಅದಕ್ಕೆ ಸಿಕ್ಬಿಡ್ತೀನಿ. ನಾನು ಏನ್ ಹೇಳಿದ್ರಿ ನೀನು? ನಾನಿಲ್ಲ. ನನ್ಗೆ ಯಾರು ಅಣ್ಣ? ನರಸಿಂಹಣ್ಣ. ನಾನೇ ಕಡೆ ಹೇಳಕ್ಕ. ಅಚ್ಚುಕಟ್ಟಾಗಿ ಹೇಳಕ್ಕ. ನನ್ಗೆ ಜಾಸ್ತಿ ಇದಾಗಬೇಡ. BP ರೈಸ್ ಆಗುತ್ತೆ. ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ. ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು. ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು. ಹಬ್ಬ ತಿಂದ್ರು. ನೀನು ಎಲ್ಲ ಮಾತಾಡ್ದೆ. ನೀನು ಫೋನಾಗ ಮಾತಾಡ್ದೆ. ಆಗೋಯ್ತು. ಅಯ್ಯೋ ಹೋಗತ್ತಾ ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ನಿಮ್ ಅದೇ ನನ್ಗಿನ್ನ. ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ. ಬಸ್ ಸಿಗುವಂತ ಮಾಡಿದ್ಯಾ ನೀನು? ಅವ್ರು ಇನ್ನ ಮನಿ ಕಂಡವ್ರೆ. ಇನ್ನ ಎದಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು. ಗಣೇಶನ ಹಬ್ಬ ಅಂತ.
ಯಾರು ಹೇಳಿ? ನಮ್ ಯಜಮಾನ್ರು ಹಾ. ಮನಿ ಕಂಡವ್ರು ಇನ್ನ ಎದೊಳ್ತಾನೆ ಇಲ್ಲ ನೋಡು, ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ, ನಿಮ್ ಯಜಮಾನ್ರ ಇಬ್ರು ಸರ್ಕ ಇಂಥದಾಗ ಓಡಾಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳವ ತಾಯಿ, ಇದು ಬೆಂಕಿ ಇಟ್ಬಿಡ್ತೀನಿ. ನಮಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಹಾಕ್ಯಾಯ ನಾನ್ ಕೆಂಪಮ್ಮ. ಕೆಂಪಮ್ಮ ನಿಮ್ ಮಗು ಕೇಸ್ಕೊಂಬಿಡು, ನನಗ್ಯಾಕೆ ಮಾಡ್ದಮ್ಮ? ತಾಯಿನ ಹಾಕ್ಯಾಯ ನಾನ್ ತಿಳ್ಕೊಂಡೆ. ನಮ್ ಮನೆಯವರು ಮನಿ ಕಂಡವ್ರೆ ಎಬ್ರುಸ್ ಬಾ. ಮನೆಗಂದ್ರೆ ಹೋಗಿ ಇನ್ನೊಂದ್ಸಲ ನಿಮ್ ಮಗು ತಿಂಗಿಸ್ಕೊಂಡಿ, ನೀನ್ ತಾಯಿನ ಹಾಕ್ಯಾಯ. ನನ್ಗೆ ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ, ಕೆರ ಹೊರದಂಗ್ ಬಿಡ್ತೀನಿ ಸೋಳೆ ಮುಂಡೆ. ನಿಮ್ ಮಗನ್ ಯಾವ್ಯಾವ ಅಂತ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಇನ್ನೊಂದಿನ ಫೋನ್ ಮಾಡಿ ನೋಡು. ನಂಬರ್ 160. ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆ ಅಣ್ಣ. ಎಲ್ಲಿದ್ದೀರಾ? ನಾನೀಗ ಮನೆ ತಗ ಬಂದೆ. ಇದು ಯಾಕೋ ಹೀಟ್ ಆದಂಗ ಆಯ್ತು, ಸೌದೆಕಾಯಿ ತಿನ್ನಕ್ ಹೋಯ್ತು ಬೂರ್ನಳ್ಳಿಗೆ. ಹೌದಾ? ಹೌದು. ನಾನು ತುಂಬಾ ನಿಮ್ಮನ್ನ ಇಷ್ಟಪಟ್ಟಿದ್ದೀನಿ. ನಾನು ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ. ನಿಮ್ಮ ವಾಯ್ಸ್ಗೆ ನಾನು ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ. ಅಂದ್ರೆ ನಾನು ನಿಮ್ಮ ವಾಯ್ಸ್ಗೆ ತುಂಬಾ ಫಿದಾ ಆಗ್ಬಿಟ್ಟಿದ್ದೀನಿ. ನಾನು ನಿಮ್ಮ ಅಭಿಮಾನಿ ಆಗ್ಬಿಟ್ಟಿದ್ದೀನಿ. ನಾನು ನಾಳೆ ನಿಮ್ಮನ್ನ ನೋಡ್ಬೇಕು ಅಂತ ಇದ್ದೀನಲ್ಲ. ನೀವು ಹೆಂಗಸ್ರ ಗಂಡಸ್ರ? ಹೆಂಗಸ್ರ ಗಂಡಸ್ರ? ನಾನು ಮಂಜುಳಾ ಅಂತ, ಹೆಂಗ್ಸು. ಇದು ನಿಮ್ ಯಜಮಾನ್ರ ಅವ್ರ? ಯಜಮಾನ್ರ ಅವ್ರ ಅಕ್ಕ? ಯಾಕೆ ಈ ತರ ಕೇಳ್ತಿದ್ದೀರಾ? ಅಲ್ಲ ಯಜಮಾನ್ರ ಅವ್ರ ಅಲ್ಲ, ನೀವು ಈ ತರ ಒಂದ್ ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡಬಾರ್ದು. ಒಬ್ಬ ಅಭಿಮಾನಿಯಾಗಿ ನಾನು ನಿಮಗ್ ಫೋನ್ ಮಾಡಿದ್ದೀನಿ, ಗೊತ್ತಾಯ್ತಾ? ಆಯ್ತವ. ಯಾವುದೇ ಹೆಣ್ಣಿನ ಬಗ್ಗೆ ಆಗಿ ಕೇವಲ ಮಾತಾಡಬಾರ್ದು, ಆಯ್ತೇನಪ್ಪ? ಇಲ್ಲವ. ಕೇವಲವಾಗಿ ಮಾತಾಡೋದು ಅದು ಸಮಂಜಸವಲ್ಲ, ಗೊತ್ತಾಯ್ತಾ? ಯಾವ ಹೆಣ್ಣಾಗಿ ಫೋನ್ ಮಾಡಿದ ತಕ್ಷಣ ಚೆನ್ನಾಗಿದ್ದೀರಾ, ಏನು ಎತ್ತ, ಏನಕ್ ಮಾಡಿದ್ರಿ ಅಂತ ತಿಳ್ಕೊಬೇಕು ಫಸ್ಟ್, ಗೊತ್ತಾಯ್ತಾ? ಏನಕ್ ಮಾಡಿದ್ರಕ್ಕ? ನಾನ್ ನಿನ್ಗೇನ್ ಹೇಳಿದ್ದು? ಇದು ನಿನ್ಗೆ ಎಂತದ ಆಗಿದ್ದೀನಿ ಅಂದ್ರೆ ನಾನ್ ನಿಮ್ಗೆ ನಿಮ್ಮ ವಾಯ್ಸ್ಗೆ ಫಿದಾ ಆಗ್ಬಿಟ್ಟಿದೀನಿ. ನಿಮ್ದು ಮೊಬೈಲ್ ಬರ್ತಾವಲ್ಲ ರೆಕಾರ್ಡಿಂಗ್ ಮಾತಾಡಿರೋದು, ಅದಕ್ಕೆ ಫಿದಾ ಆಗ್ಬಿಟ್ಟಿದೀನಿ ಅಂತ ನಾನ್ ಹೇಳಿದ್ರೆ ನೀನು ಏನೇನೋ ನಿನ್ ಗಂಡ ಅವನ ಹಿಂಗ ಅವನ. ನನ್ ಗಂಡ ಇಲ್ಲ ಅಂದ್ರೆ ನೀನ್ ಬಂತೀಯ ನಂತಕ್ಕೆ ಮನೆ ಕಣಕ್ಕೆ? ಇಲ್ಲವ, ಇಲ್ಲ ಪಾಪ, ನಾವು ನಮ್ ತಂಗಿ ನಮ್ ಅಕ್ಕ ಇದ್ದಂಗವ. ನಮ್ ತಂಗಿ ಅಕ್ಕ ಇದ್ದಂಗ ನೀವು. ಮತ್ತೀಗ ಏನ್ ಆತರ ಮಾತಾಡ? ನಿನ್ ಗಂಡ ಅವನ? ಈಗ ನನ್ ಗಂಡ ಇಲ್ಲ ಅಂತಂದ್ರೆ ನೀನ್ ಬಂದ್ ಇಟ್ಕಂತೀಯ ನನ್ನ? ತಪ್ಪಾಯ್ತವ. ಇಲ್ಲ ಅಂತ ನನ್ ಮದ್ವೆ ಆಗಿಲ್ಲ ಅಂತ ನೀನ್ ಆಗ್ತೀಯ ಮದ್ವೆ? ಇಲ್ಲ ಅಕ್ಕ. ಇಲ್ಲ ಯಾರನ್ನ ಹುಡುಕೊಂಬಂದ್ ಮದ್ವೆ ಮಾಡಿಸ್ತೀಯ? ಇಲ್ಲ ಅಕ್ಕ. ಮತ್ತೀಗ ಏನ್ ಆತರ ಕೇಳ್ತೀವಿ? ಕೇಳಿ ಏನಕ್ಕೆ? ವೈ ಟೆಲ್ ಮೀ ನೀನ್ ಏನಕ್ಕೆ ಕೇಳ್ದೆ? ಇಲ್ಲ ನಮ್ದೇನು ಅದು ಯಾತ್ರದ್ದು ಇಲ್ಲ, ಟೆಲ್ಮಿ ಏನು ಇಲ್ಲ. ನಾವು ಇದು ಕೇಳ್ದ ಅಕ್ಕ, ಇದು ಏನ ಬಿಡಿ, ಅದು ತಪ್ಪಾಯ್ತು ಅಲ್ವಾ? ಆಯ್ತು. ನಿಮ್ಗೆ ಸರ್ ಮದ್ವೆ ಆಗಿದ್ಯಾ? ಮದ್ವೆ ಆಗಿದೆ ಸರ್, ಮದ್ವೆ ಆಗಿದೆ ಅಕ್ಕ. ಯಾರಿಗೆ? ನನಗ್ ಮದ್ವೆ ಆಗಿದೆ. ಹೌದಾ? ನಿಮ್ಮ ಹೆಂಗಸ್ರಿಗೆ ಮದ್ವೆ ಆಗಿದೆ. ಅವ್ರಿಗೂ ಮದ್ವೆ ಆಗಿದ್ಯಾ? ನಿಮ್ಗೆ ಜನ ಮಕ್ಳು ಸರ್? ನಮ್ಗೆ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೆ? ಅವ್ರಿಗೂ ಒಂದ್ ಹೆಣ್ಣು ಗಂಡು. ಒಟ್ಟು 4 ಜನನಾ? ಇಲ್ಲ ಎಲ್ಲರಿಗೂ ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನಾನ್ ಕೇಳ್ತಿರೋದ್ ಏನ್ ಗೊತ್ತಾ ಪ್ರಶ್ನೆ? ನಿಮ್ಗೆ ಮದ್ವೆ ಆಗಿದ್ಯಲ್ಲ, ನಿಮ್ಗೆ ಎಷ್ಟ್ ಜನ ಮಕ್ಳು ಅಂದೆ ಅಷ್ಟೇ ನಾನು. ಒಂದ್ ಹೆಣ್ಣು ಒಂದ್ ಗಂಡು. ಅದಕ್ಕಿಂತ ದೊಡ್ಡರೊಬ್ರು ಒಂದ್ 11-12 ತಿಂಗಳು ಮಗ ತೀರೋಗ್ಬಿಟ್ರು, ಗಂಡು ಮಗ. ಸಾರಿ ಸಾರಿ ಸರ್, ಬೇಜಾರ್ ಮಾಡ್ಕೊಂಬೇಡಿ. ನಿಮ್ಗೆ ಈಗ ಒಂದ್ ಹೆಣ್ಣು ಒಂದ್ ಗಂಡು. ಹೂನಕ್ಕ. ಹೆಂಗ ಸಂಸಾರ ಚೆನ್ನಾಗಿರ್ಲಿ ಸರ್, ದೇವರಲ್ಲಿ ನಿಮ್ ಹೆಂಗಸ್ರಿಗೆ ಜನ ಮಕ್ಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಗಸ್ರಿಗೂ ಒಂದ್ ಹೆಣ್ಣು ಒಂದ್ ಗಂಡು, ನಿಮ್ಗೂ ಒಂದ್ ಹೆಣ್ಣು ಒಂದ್ ಗಂಡು? ಇಲ್ಲ, ಇಬ್ರಿಂದಲೇ ಒಂದ್ ಹೆಣ್ಣು ಒಂದ್ ಗಂಡು. ನಾವು ಒಟ್ 4 ಜನ ಅಲ್ಲ, ಇಬ್ರೇ. ಇದೇನ್ ಸರ್ ಇದು? ಸರ್ ನಿಮ್ಗೆ ಜನ ಮಕ್ಳು ಹೇಳಿ ಸರ್. ಏನ್ ಸರ್ ನೀವು ಈ ತರ ಸಂಜೆ ಟೈಮಲ್ಲಿ ಈ ತರ ಡ್ರಿಂಕ್ಸ್ ಮಾಡ್ತೀರಾ ಸರ್ ನೀವು? ಇಲ್ಲ ಡ್ರಿಂಕ್ಸ್ ಅದೇನು ಮಾಡಲ್ಲ ನಾವು. ಡ್ರಿಂಕ್ಸ್, ಸಿಗರೇಟು ಏನು ಸೇರಲ್ಲ. ಆ ತರ ಎಲ್ಲ ಕಲಿಬೇಡಿ ಸರ್. ಸಿಗರೇಟು ಪಗರೇಟು ಡ್ರಿಂಕ್ಸ್ ಎಲ್ಲ ಕಲಿಬೇಡಿ, ಆರೋಗ್ಯಕ್ಕೆ ಹಾನಿಕರ. ಅವೆಲ್ಲ ಮಾಡಕ್ ಹೋಗ್ಬೇಡಿ. ಯಾವಾಗ್ಲೂ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ದೈವಾರಾಧನೆ ಮಾಡಿಕೊಂಡು, ದೇವರ ಭಕ್ತಿಯಿಂದ ಮಂತ್ರ ಜಪ ತಪ ಎಲ್ಲ ಹೇಳ್ಕೊಂಡು ನೀವು ಇದ್ರೆ
ದೇವರು ನಿಮ್ಗೆ ಕಷ್ಟ ಕಾರ್ಪಣ್ಯಗಳನ್ನ ಏನು ಕೊಡದೆ ಸುಖವಾಗಿ ಇರ್ತಾನೆ ಅಲ್ವಾ? ಏನೋ ದೊಡ್ಡ ಮಾತು ಅಮ್ಮ. ಆಯ್ತು. ಇದು ಅದೇ ನಾನೇನ್ ಗೊತ್ತ ಕೇಳಕ್ ಬಂದೆ, ನಿಮ್ಗೆ ಎಷ್ಟು ಜನ ಮಕ್ಳು ಸರ್? ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಇಬ್ರು ನಮ್ಗೂ, ಇಬ್ರು ನಮ್ಮ ಮನೆ ನಮ್ಮ ಹೆಂಗಸ್ರಿಗೂ ಇಬ್ರು ಗಂಡು, ಇಬ್ರಿಂದಾನು ಒಂದೊಂದು ಅಷ್ಟೇ. ಸರ್ ನಿಮ್ಗಿಬ್ರು ನಿಮ್ ಹೆಂಗಸ್ರಿಗೆ ಇಬ್ಬರ 4 ಜನ ಮಕ್ಳಲ್ವಾ? ಖಂಡಿತ ಅಲ್ಲ, ನಾನು ಹೇಳ್ತಾ ಇರೋದು ಕೇಳಿಸ್ಕೊಳ್ರಿ. ಇಬ್ರು ಅವರಿಂದ ನಮ್ಮಿಂದ ಇಬ್ರೇ ಇರೋದು, 4 ಜನ ಅಲ್ಲ. ಸರ್ ನಿಮ್ಗೆ ಎಷ್ಟು ಜನ ಮಕ್ಳು ಸರ್? ಸುಮ್ನೆ ಏನಕ್ ಸರ್ ಈ ತರ ನೀವೇನೋ ನಾವು ಕೆಲಸ ಮುಗಿಸಿ ಟೆನ್ಷನ್ ಆಗಿ ಬಂದಿರ್ತೀವಿ. ಏನಾಕಿ ಹೋಗತ್ ನನ್ನ ಮಗ ನೋಡ್ರಿ, ನಾಯಿ ಚೂ ಬಿಟ್ಟು ಹೇಳಿಸ್ತೇವಂತ ಏನಾಕಿ ಈಗ ಬಂದ್ ಶಿವ ಅಂತ ಕೂಕ. ಇಬ್ರು ಈಗ ನಿಮ್ಗೆ ಇಬ್ರು ಮಕ್ಳು. ಓ ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ 4 ಜನ ಆದ್ರಲ್ಲ ಸರ್. ನಿಮ್ ಹೆಂಗಸ್ರಿಗೆ ಇಬ್ರು ಮಕ್ಕಳಾದ್ರೆ ನಿಮ್ಗಿಬ್ರು ಮಕ್ಕಳಾದ್ರೆ ಒಟ್ 4 ಜನ ಮಕ್ಕಳಾದ್ರಲ್ಲ ಸರ್. ನಾವ್ ಇಬ್ರೇ ಗಂಡ ಹೆಂಡ್ರಿ, ಇಬ್ರೇನಾ? ಈ 2 ಮಕ್ಳು. ನೀವಿಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಾ? ಇಬ್ರು ಮಕ್ಳು 2, ಒಂದ್ ಹೆಣ್ಣು ಒಂದ್ ಗಂಡು. ಅಲ್ಲ ಸರ್, ನೀವ್ ಇಬ್ರು ಗಂಡ ಇಬ್ರು ಹೆಂಡ್ತಿದ್ದೀರಿ ಇರೋದ ಮನೆಯಲ್ಲಿ? ಇಬ್ರೇ ಇರೋದು ನಾವಿಬ್ರೇ. ಮತ್ತೆ ನಿಮ್ಗೆ ಜನ ಮಕ್ಕಳು? ಇಬ್ರು. ನಿಮ್ ಹೆಂಡತಿಗೆ ಎಷ್ಟು ಜನ? ಇಬ್ರು. ಮತ್ತೆ ಇಬ್ರು ಎಷ್ಟಾಯ್ತು? 4 ಜನ ಆಗ್ಲಿಲ್ವಾ? ಇಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು ಇಬ್ರು, ನಾವಿಬ್ರೇ ಇರೋದು, ನಮ್ಮಿಬ್ರಿಂದ ಇಬ್ರು. ಏನಪ್ಪ ಇವ್ರು ಯಾರೋ ಡ್ರಿಂಕ್ಸ್ ಮಾಡ್ತಾರೆ ಅನ್ಸುತ್ತಲ್ವಾ? ಅಕ್ಕ ನಿನ್ಗೇನೋ ತಿಕ್ಕಾದಿಂಕೊಂಡಿಕ್ತೆ, ನನಗೆ ತಿಕ್ಲಾ ಇಡ್ಸ್ಬೇಡ ನನಗೆ. ಮದುವೆ ಬೇರೆ ಹತ್ರ ಬಂದು ಕುಂತೈತಿಲ್ಲ, ಒಬ್ರು ದುಡ್ಡು ಕೊಡಿಲ್ಲ. ಇಬ್ರು ನಾವು ಇಬ್ರು, ನಮ್ಗೆ ಸರ್ 1 ನಿಮಿಷ ತಡಿ ಸರ್. ಏನ್ ಸರ್ ನಮ್ಗೆ ಈ ತರ ಟೆನ್ಷನ್ ಕೊಟ್ಬಿಟ್ರಲ್ಲ ಸರ್ ನೀವು. ನಂಗೆ ತಲೆ ಎಲ್ಲ ಸುಡ್ತಾ ಇದೆ ಸರ್ ನೀವು ಮಾತಾಡಿದ್ಕೆ. ನಮ್ಗೆ ಮಾತ್ರೆ ಮುಗ್ದೋಗ್ಯಾವಿಲ್ಲಿ ನಿಮ್ಗೆ. ಇದು ಯಾಕ ನೀವ್ ಯಾರು ಹೇಳಿ? ನಮ್ಗೆ ಇಬ್ರು ನಾನು ಮಿಂಚಿಂಗ್ ಮಂಜುಳಾ ಅಂತ. ಮಿಂಚಿಂಗ್ ಮಂಜುಳಾ ನನ್ನ ಹೆಸರು. ಮಿಂಚಿಂಗ್ ಮಂಜುಳಾ ಅಕ್ಕರೆ, ನಾವು ಇಬ್ರು ಗಂಡ ಹೆಂಡತಿ ಇಬ್ರು. ನಾನು ಅದನ್ನೇ ಹೇಳ್ತಿರೋದು. ನೀವು ಗಂಡ ಇಬ್ರು ಹೆಂಡತಿ ಇಬ್ರಲ್ವಾ? ಇಬ್ರು. ಮಕ್ಳು ಇಬ್ರು. ಈಗ ನಿಮ್ಗಿಬ್ರು, ನಿಮ್ ಹೆಂಡತಿಗೆ ಇಬ್ರು. ಮತ್ತೀಗ ನಿಮ್ಗಿಬ್ರು ನಿಮ್ ಹೆಂಡತಿಗೆ ಇಬ್ರು ಆದ್ರೆ ಎಷ್ಟು ಜನ ಆಯ್ತು ಸರ್? ನಾವು ಗಂಡ ಹೆಂಡತಿ ಇಬ್ರು. ಗಂಡ ಹೆಂಡತಿ ಇಬ್ರು. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು, ಇವ್ರು ಏನಪ್ಪ. ಹೇಳಿ ಸರ್ ಹೋಗ್ಲಿ. ಗಂಡ ಹೆಂಡತಿ ಇಬ್ರು. ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು, ಇಬ್ರಿಂದ ಒಂದ್ ಹೆಣ್ಣು ಒಂದ್ ಗಂಡು. ಆಯ್ತಲ್ವಾ? ಈಗ ನೀವು ಗಂಡ ಹೆಂಡತಿ ಅಲ್ವಾ ಸರ್? ನೀವಿಬ್ರು ಗಂಡ ಹೆಂಡತಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ಏನಪ್ಪ ಇದು? ಇಬ್ರು. ನಾವು ಇಬ್ರು. ಯಾವ ಇಬ್ರು ಇಲ್ಲ ಮಗ. ನಿಮ್ಮ ಮಗ ಬಂದಿರ್ಬೇಕು ನೋಡಿ, ಯಾರ ಈಚೆ ಕುಕ್ಕೆ ಅಂತಾರ ಮಗ. ದಡಪ್ಪ. ಅಯ್ಯೋ ಸ್ವಾಮಿ ಪರಮಾತ್ಮ. ಇದು ಕಾರ್ಗೆ ಡೀಸೆಲ್ ಹಾಕ್ಸ್ಲೋ ಇದಕ್ಕೆ ಪೆಟ್ರೋಲ್ ಹಾಕ್ಸ್ಲೋ? ಬೆಳಿಗ್ಗೆ ಅದೇ ಹೋಗ್ಬೇಕಲ್ಲ ನಾವು, ಚೆನ್ನೈಗೆ ಹೋಗ್ಬೇಕಲ್ಲ, ಡೀಸೆಲ್ ಹಾಕ್ಸ್ಬಿಟ್ಟಿ ಆಮೇಲೆ ಮುಂದೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಡ್ತೀವಿ ಫುಲ್ ಟ್ಯಾಂಕು ಮಾಡಿಸ್ಕೊಂಡು, ಆಮೇಲೆ ಒಂದ್ ಫುಲ್ ಬ್ಯಾಗು ಬಟ್ಟೆ ತುಂಬ್ಕೊಂಡ್ಬಿಟ್ಟಿ ಮುಂದ್ಗಡೆ ಡಿಕ್ಕಿ ಒಳಗೆ ಹಿಂದ್ಗಡೆ ಡಿಕ್ಕಿ ಒಳಗೆ ಇಕ್ಕೊಂಡು ಮುಂದ್ಗಡೆ ಇಂಜಿನ್ ಒಳಗೆ ಕೂತ್ಕೊಂಡು ಓಡಿಸ್ಕೊಂಡು ಹೋಗ್ಬಿಡೋಣ. ಕಾರು ಓಡಿಸ್ಕೊಂಡು ಹೋಗ್ಬೇಕಾರೆ ಕಾಲಲ್ಲಿ ಬ್ರೇಕ್ ತುಳಿಬೇಕು, ಆಯ್ತಾ? ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು, ಸ್ಟೇರಿಂಗು ಕೈಲಿ ತಿರ್ಗಿಸ್ಬೇಕು, ಆಯ್ತಾ? ತಿರ್ಗಿಸ್ಕೊಂಡು ಹೋಗ್ಬೇಕಾದ್ರೆ ಒಂದ್ ಹಂಸ ಬರುತ್ತೆ. ಆ ಹಂಸಿಂದ ಎಡಗಡಿಕೆ ತಗೊಂಡ್ರೆ ಬುಲೇರಾಬಾದ್ ಇಂದ ತಿರ್ಗಾ ಮುಂದಕ್ಕೆ ಹೋದ್ರೆ ನಿಜಾಮಾಬಾದ್ ಇಂದ ಮುಂದಕ್ಕೆ ಹೋದ್ರೆ ಅಲಹಾಬಾದ್ ಇಂದ ಹಿಂದಕ್ಕೆ ಹೋದ್ರೆ ಜಹಾಂಗೀರಾಬಾದ್ ಇಂದ ಎಡಗಡೆಗೆ ಹೋದ್ರೆ ಮುದ್ರಾಬಾದ್ ಇಂದ ಹಿಂದಕ್ಕೆ ಬಂದ್ರೆ ಗಂಗೀರಾಬಾದ್ ಇಂದ ಮುಂದಕ್ಕೆ ಬಂದ್ರೆ ಸುಲ್ಲಾಮಾಬಾದ್, ಆಮೇಲೆ ಬಂದ್ರೆ ನಮ್ದು ನಗರ, ಆಯ್ತಾ? ಕ್ಲೀನಾಗಿ ಅಡ್ರೆಸ್ ಗೊತ್ತಾಯ್ತಾ?
ಇದು ಯಾರಿಗ್ ಮಾಡಿರೋದ್ ನೀವು? ನಮ್ ದೊಡ್ಡಪ್ಪ ಏನಾಯ್ತು? ನಾನ್ ದೊಡ್ಡಪ್ಪಲ್ಲ, ಯಾರು ಮತ್ತಿ ನೀನು? ನಾನ್ ನರಸಿಂಹರಾಜು. ಇವನ್ ಬಾಯಿ ಮಣ್ಣಾಕಿ ಇವ್ನು ಯಾರೋ ಲೋಪರ್ ಸೋಳ ಮಗ ಫೋನ್ ಎತ್ಕೊಂಡ್ ನೋಡು ನಮ್ಮನ್ನಾಕೆ ನಮ್ ದೊಡ್ಡಪ್ಪನ ಏನ ಮಾಡಿ ಸಾಯಾಕ್ಬಿಟ್ಟು ಅನ್ಕಂಡ್ರಿ ಇವನು ಸಾಯಾಕ್ಬಿಟ್ಟವನೇ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟು ಮೊಬೈಲ್ ಕಿತ್ಕೊಂಡ್ಬಿಟ್ಟವನ ಇವ್ನು ಯಾರೋ ನಮ್ ದೊಡ್ಡಪ್ಪನ ಸಾಯಾಕ್ಬಿಟ್ಟವನ್ ಅನ್ಕಂಡ್ರಿ ನಮ್ ದೊಡ್ಡಪ್ಪನ ಏನ್ ಮಾಡ್ದೆ? ನೀವ್ ಯಾರು ಹೇಳಿ? ಹಾ ನೀವು? ನಾವ್ ಗುಲ್ಜಾರ್ ಮೊಹಮ್ಮದ್, ಗುಲ್ಜಾಮಾಬಾದ್ ಗುಲಾಮ್ ಚಾಬಾದ್ ಇಕ್ಕ ಗುಲಾಮ್ ಚಾಬಾದ್ ಗುಲಾಮ್ ಚಾಬಾದ್ ಗುಲಾಮ್ ಚಾಬಾದ್ ಅಣ್ಣ ಅಣ್ಣ ಮೊಬೈಲ್ ಕಿತ್ಕೊಳಕ್ ಹೋಗಿನಿ ಸ್ಟಾರ್ಟ ನನಗೆ ನಂದೇನ ಒಂದು ಕೈಲಿ ಹಿಡ್ಕೊಂಡ್ ಬರಕ್ ನನ್ ಕೈಲಿ ಆಗಲ್ಲ, ಮೊಬೈಲ್ ಕಿತ್ಕೊಂಡ್ ಬರ್ತೀನಿ ನಾನು. ಅಣ್ಣ 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 ಎಲ್ಲಿದ್ದೆ ನೀನ್ ಹೇಳು? ಮೊಬೈಲ್ ಕತ್ಕೊಂಬರ್ ಕಳ್ಳನ್ ಮಾಡ್ಕೊಂಡ ಯಾಕೆ ಗುಲ್ಜಾಮಾಬಾದು ಮತ್ತೆ ನಮ್ಮ ಗುಲ್ಜಾಮಾಬಾದ್ ಅಂತ ಮೊಬೈಲ್ ಕಿತ್ಕೊಂಡ್ ಬಂದಿದ್ದೀನಿ ಅಂತ ಇವ್ನ ಯಾರು ಮಾಡ್ಯಾವ ನೋಡು. ನನಗೆ ನನ್ ಕೊಟ್ಟ ಗುಲ್ಜಾಮಾಬಾದ್ ಅದೆಂತದ ಊಟ ಆಯ್ತಾ? ಆಯ್ತು. ಏನ್ ಮಾಡ್ತಿದ್ದೀಯಾ? ಮನೆ ಕಂಡಿದ್ದೀನಿ. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ನನ್ಗೆ ಯಾಕೋ ನಿದ್ದೆನೆ ಬರ್ತಿಲ್ವಲ್ಲ ಸಿಂಹ. ಇದಿದ್ದೆ ಮಾತ್ರ ನುಂಗು. ನಮ್ಗೆ ಅವೆಲ್ಲ ನುಂಗ್ಬಾರ್ದು, ಮುಂದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನ ಬಿಗ್ಗೆ ಕೆಲಸ ಮಾಡು. ಏನ್ ಕೆಲ್ಸ? ಹೊಲ್ದ ಕೆಲಸ ಇದು ದನ ಕರ ಎಮ್ಮೆ ದನ ಮೇಸೋದು, ಹಾಲ್ ಕರಿಯೋದು, ಹುಲ್ಲಾಕೋದು. ನೀನ್ ಅವೆಲ್ಲ ಮಾಡ್ತೀಯಾ? ನೀನ್ ಅವೆಲ್ಲ ಮಾಡ್ತೀಯಾ? ಇಲ್ಲ, ನಾನು ಅಂಗಡಿ ಸಾಮಾನ್ ತರೋದು, ಮನೆಗೆ ಕೊಡೋದಷ್ಟೇ. ಮತ್ತೀಗ ನೀನೇನು ಮಾಡಲ್ಲ, ಮತ್ತೆ ನನಗೆ ಮಾತ್ರ ಮಾಡೋ ಅಂತೀಯ? ಇದು ನಿಮ್ಮ ಯಜಮಾನ್ರೆ ಏನ್ ದಾರಿ ಕೊಟ್ಟವ್ರ ಹಂಗ್ ಮಾಡು. ಏನ್ ದಾರಿ ಕೊಟ್ಟಾರವ್ರು? ಎಲ್ಲವನು ಅವನು ಹೋಗಿ ಅಲ್ಲೇ ಮಣ್ಣು ಹಾಕೊಂಡು 14 ವರ್ಷ ಆಯ್ತು. ಮಕ್ಳು ಮರಿ ಸಾಕೊಂಡು ಅದೇ ನಮ್ ಬದುಕು ಅಂತ ಮನೆ ಸಾರ್ಸೋದು, ಗುಡ್ಸೋದು, ಬೆಳೆಯೋದು. ಮಕ್ಳು ಮರಿ ಸಾಕು, ಒಳ್ಳೆ ಜೀವನ, ಭಗವಂತ ಜೀವನ ಕೊಡಪ್ಪ ಮಕ್ಳಿಗೆ. ನಮ್ಗೊಂದು ಆರೋಗ್ಯ ಕೊಡು ಅಂತ ಕೈ ನಿಂಗ್ ಹಂಗು ಬೇಜಾರಾತು ಅಂದ್ರೆ ಅದನ್ನ ಪುಣ್ಯ ಹೇಳ್ಕೊಯ್ದು. ಅವೆಲ್ಲ ಹೋಗಿ ಬರ್ತೀನಿ. ಏನ್ ಮಾಡ್ತೀಯ? ವಿರಹ ವೇದನೆ, ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಒಬ್ಳೆ ರೂಮ್ ಆಗಿರ್ತೀನಲ್ಲ. ಇದು ಯಾವನ ಧಾರವಾಹಿ ಟಿವಿ ಸೀರಿಯಲ್ ಹಾಕಿ ಅದನ್ನ ಅರ್ಕತಿ ಅರ್ಧಾಕ್ರಿ ಅದಲ್ಲ ಎರ್ಕತಿ ಸ್ವಾಮಿ. ಇದು ದೇವರು ಭೂ ಕೈಲಾಸ, ಆಮೇಲೆ 3 ವಜ್ರ, ಆಮೇಲೆ ಸಂಪೂರ್ಣ ರಾಮಾಯಣ, ಭಕ್ತಾಸುರ, ಯಾವನ ನೋಡಿ. ಹೌದಾ? ನಂಗೆ ಒಂದು ಏನೋ ಭಕ್ತಿ ಬಂದಂಗಾಗುತ್ತೆ, ಒಂದು ಜ್ಞಾನಾರ್ಜನೆ ಆದಂಗಾಗುತ್ತೆ. ಇಷ್ಟದ್ನಾಗೆಲ್ಲ ಫೋನ್ ಅದು ಮಾಡಬಾರ್ದು. ಆಮೇಲೆ ನಿಮ್ಮ ಮಗಳು ಎಲ್ಲ ಕೇಳಿಸ್ಕೊಂಡು. ನನಗೆ ಅವ್ರ ಬಗ್ಗೆ ಏನ್ ಚಿಂತೆ ಇಲ್ಲ. ನನಗೆ ನೀನ್ ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ? ನಾನು ಎಷ್ಟು ನಿನ್ ಮೇಲೆ ಆಸೆ ಇಟ್ಕೊಂಡಿದ್ದೀನಿ ಗೊತ್ತಾ? ಇಲ್ಲ, ನಿನ್ ನೋಡೇ ಇಲ್ಲ ನಾವು. ಯಾರು ಅನ್ನೋದು ನಮಗ್ ಗೊತ್ತಿಲ್ಲ. ಯಾಕೆ ಅವೆಲ್ಲ ಆಸೆ ಇಟ್ಕೊಂಡು ಸಾಯ ಮುಂದ್ಗಡೆಗೆ ಆಮೇಲೆ ಇದು ಮಕ್ಳು ಮರಿಯಿಂದ ದೂರ ಆಗ್ತೀವ? ಮಕ್ಳು ಮರಿಯಿಂದ ದೂರ ಆಗಲ್ಲ ನಾನು. ನೀನ್ ಯಾವಾಗ ವಾರಕ್ಕೆ ಒಂದ್ಸರಿ ನನ್ನ ಬಂದು ಹೋಗು ಮನೆಗೆ. ಇಲ್ಲ ಅಕ್ಕ, ನಾವು ಬರಲ್ಲ. ಯಾಕೆ? ಮಕ್ಳು ಮರಿನ ದೇವ್ರು ಅನ್ಕೊಂಡು ನಂಟ್ರು ನನ್ನ ಜಮೀನು ಆಸ್ತಿ ಗಂಡ ಅನ್ಕೊಂಡು ಜೀವನ ಮಾಡಕ ಏನು ಭೂಮಿ ಮೇಲೆ ಬಂದಿದ್ಯಾ ಒಂದು ಇಷ್ಟು ದಿನ ಒಳ್ಳೆ ಮನುಷ್ಯನ ಕಾಯಿ. ಅಲ್ಲ, ನಿನ್ ಪ್ರೀತಿ ಎಲ್ಲಾರ್ಗು ದಾರಿ ಆಗ್ಲಿತ್ತೀಯ, ನನ್ಗ್ಯಾಕೆ ದಾರಿ ಇರಲ್ಲ? ಹಿಂಗೇನು ದಾರಿ ಇರಕೇನು? ಒಂದ್ ಕ್ಯಾನ್ ತಪ್ಪಿದ್ರೆ 2 ಕ್ಯಾನ್ ತಪ್ಪ 3 ಕ್ಯಾನ್ ಇನ್ನು 10,000 ಡೇರಿ ಹೋಗ್ಬೇಕಲ್ಲ, ಕ್ಯಾನ್ ತಪ್ಪಿಸ್ಬೇಕು, ದಾರಿ ಇರಕ್ಕೆ.
ಅಲ್ಲ ನೀನು ಎಲ್ಲಾರ್ಗು ನೀನ್ ಪ್ರೀತಿ ಕೊಡ್ತೀಯ, ನನಗೂ ಯಾಕೆ ಕೊಡಲ್ಲ ನೀನ್ ಪ್ರೀತಿ? ಯಾ ಪ್ರೀತಿ ಕೊಡ್ತೀವಿ ಅಂದ್ರೆ ನಾವು ಒಳ್ಳೆತನ ನೋಡಿ ಎಲ್ಲ ಇಷ್ಟಪಡ್ತಾರೆ. ನರಸಿಂಹರಾಜು ಒಳ್ಳೆಯವರು ಅಂತ ಅಷ್ಟೇ ಕಣಕ್ಕ. ನಾನು ನಿನ್ ಒಳ್ಳೇನು ಅನ್ನೋದ್ ಕೆಲವು ನಾನು ನಿನ್ ಪ್ರೀತಿ ಇಷ್ಟ ಮಾಡ್ತಿರೋದು. ನೀನ್ ನನಗೆ ಪ್ರೀತಿ ಕೊಡು. ಆಯ್ತು, ಒಳ್ಳೇದಾಗ್ಲಿ. ದೇವ್ರು ನಿನಗೆ ಆಯುರ ಆರೋಗ್ಯ ಭಾಗ್ಯ ಕೊಡ್ಲಿ. ಎಲ್ಲನ ಈಗ ನಿಮ್ಗೆ ಹಂಗೆ ಇದಾಯಿದ್ರೆ ಯಾವ್ದನ್ನ ಓದಕ್ ಬರಂಗಿದ್ರೆ ಒಂದ್ ಬುಕ್ ಓದು. ಅವೆಲ್ಲ ಓದ್ತೀನಿ ಬಿಡು. ಆದ್ರೆ ಯಾವ್ದನ ಒಂದು ಕತೆ ಹಾಕೊಂಡಿದ್ದು ಇದ್ರಾಗಿ ಮೊಬೈಲ್ ಆಗಿ ಕತೆ ಹಾಕಿದ್ದು ಕೇಳಿಸ್ಕೊಳಕ ನಮ್ಗೆ ಯಾಕಕ್ಕ ಹಿಂಗೆ ತೊಂದ್ರೆ ಕೊಡ್ತೀವಿ ಇಷ್ಟ ಗಾಳಿ ಒಂದ್ ನಿದ್ದೆ ಮಾಡೋ ಟೈಮು ಯಾರೋ ಫೋನ್ ಯಾರೋ ನಂಟ್ರ ಕಡೆಯಿಂದ ಯಾವ್ದೋ ಎಮರ್ಜೆನ್ಸಿ ಫೋನ್ ಅಂತ ಇರ್ತದೆ ಕಣಕ್. ಅಲ್ಲ ಯಾವ ಏನೋ ಹೆಚ್ಚು ಕಮ್ಮಿ ಒಳ್ಳೇದ ಕೆಟ್ಟದ ಆಯ್ತು ಅಂತ ಇರ್ತದೆ ಕಣಕ್ಕ. ನಾನೇನ್ ಗೊತ್ತಾ, ನನ್ಗೆ ಪ್ರೀತಿ ನೀನ್ ಯಾಕೆ ಕೊಡಲ್ಲ ನನ್ಗೆ? ಪ್ರೀತಿ ಕೊಡಕ್ಕೆ ಇದು ಪ್ರೀತಿ ಆದ್ಯಾವ್ರು ಕಂಡ ಆಸೆ ನಮ್ಮ ಬಾಳ್ಮೆಗೆ ಹಸಿನಲ್ಲೂ ಹಬ್ಬನೇ ನಿತ್ಯ ಒಂದು ದಾರಿನೇ ನನ್ನ ನಿನ್ನ ಬಾಳ್ಮೆಗೆ ಪ್ರೀತಿಯೇ ಆದ್ಯಾವ್ರು ಕಂಡ ಆಸ್ತಿ ನಮ್ಮ ಬಾಳ್ಮೆಗೆ. ಅವೆಂಗಕ್ಕ? ಹಲೋ ಹಲೋ, ಏನಕ್ ಫೋನ್ ಕಟ್ ಮಾಡ್ತಿರೋದು? ಫೋಟೋ ನೋಡ್. ಫೋಟೋ ಯಾರ್ದು? ಇದು ಟಿಕ್ ಟಾಕ್. ನೀನ್ ಟಿಕ್ ಟಾಕ್ ನೋಡ್ದಾಗ ಏನ ಕಟ್ ಮಾಡ್ತಿರೋದ್ ನೀನು? ಇಲ್ಲೆಲ್ಲ ಮನೆಯವ್ರೆ. ಅವ್ರ ಮನಗಿದ್ರೆ ನೀನ್ ಮಾತಾಡಕ್ಕೇನು? ಹಲೋ, ನಂದನ್ನೆಲ್ಲ ನೋಡಿ ಮೂಡ್ ಬಂತ ನಿಂಗೆ? ಇರಬಾರದೆಲ್ಲ ವಾಂತಿ ಬಂತು. ಯಾಕೆ? ಏನ್ ನೋಡಿ? ನಾನ್ ಬಟ್ಟೆ ಎಲ್ಲ ಬಿಚ್ಚಕ್ ತೋರ್ಸುದೆ ನಿನ್ಗೆ ಎಲ್ಲ. ಹಲೋ, ನನ್ ಬಟ್ಟೆ ಎಲ್ಲ ಬಿಚ್ಚಕ್ ತೋರಿಸ್ದೆ ನಿನ್ಗೆಲ್ಲ. ರಾತ್ರಿ 12 ಗಂಟೆ ರಾತ್ರಿಗೆ ಎಂತ ಮೂಡ್ ಬರ್ಸಿದೀನಿ ನಿನಗೆ? ಈಗ ಮೂಡ್ ಬಂದೈತೆ. ಈಗ ಮೂಡ್ 10 ವರ್ಷ ಅದನ್ನ ನೋಡ್ದಾಗ ಮನಸ್ಸಿನ ಆಕಾರ ಐತ. ಅದು ಮನಸ್ಸಿನ ಆಕಾರ ಐತ. ಯಾಕೆ? ಈಗ ನಾನ್ ಬಟ್ಟೆ ಬಿಚ್ಚಕ್ಕೆಲ್ಲ ತೋರ್ಸುದ್ನಲ್ಲ, ನೋಡ್ದೆ ನಂದು? ವಾಂತಿ ಬಂತು. ವಾಂತಿ ಬಂತು. ನಂದು ಏನೇನ್ ಚೆನ್ನಾಗೈತಿ ಹೇಳು? ನಾನ್ ನೋಡ್ದಲ್ಲ, ಏನೇನ್ ನೋಡ್ದೆ ಹೇಳು? ಒಬ್ಬಟ್ಟು ಚೆನ್ನಾಗೈತೆ, ಹೆಸರುಬೇಳೆ ಚೆನ್ನಾಗೈತೆ, ಕೇಸರಿ ಬಾತ್ ಚೆನ್ನಾಗೈತೆ, ಹೇಳ್ಬೋದು. ನೋಡ್ರಿ ತೀರಾ ಬರೋದೆಲ್ಲ ಕೆಟ್ಟೊಂಡಾಗುತ್ತೆ. ಈಗ ನಂದು ಏನೇನ್ ನೋಡ್ದೆ ಹೇಳು ನೀನು? ಮಾತಾಡೋ. ಐ ಲವ್ ಯು ನರಸಿಂಹ. ಭಾಯಿ ನಾಯಿ ನೋಡು, ನಂಗೆ 12 ಕಾಲ್ ಆಲೆ, ನನ್ಗೆ ನಿದ್ದೆ ಬರ್ತಾ ಇಲ್ಲ. ಯಾಕೆ ಅಂದ್ರೆ ನನ್ ಬಟ್ಟೆ ಬಿಚ್ಚಾಕ್ ನಿಂಗೆಲ್ಲ ತೋರ್ಸಿಲ್ವ? ಈಗ ನೀನು ಬಟ್ಟೆ ಬಿಚ್ಚಾಕ್ ತೋರ್ಸು ಹಂಗೇನೆ ನಂಗೆ. ಚಾಪೆ, ಕಲ್ಮಟ್ಟೆ, ರಗ್ಗು, ಕಾಚೆ. ಆಚೆಗೆ ಬಾ, ಅಲ್ಲಿ ರೋಡಾಗೆ ಲೈಟ್ ಹಾಕೋರಲ್ಲ, ಅಲ್ಲೇ ತೋರ್ಸು ಒಂದ್ಸರಿ. ನಾಯಿ ಇದಾವೆ. ಬಾ, ನೀನ್ ಜಲ್ದಿ ತೋರ್ಸ್ ಬಾ. ನಾಯಿ ಇದಾವ್, ಕಡ್ದು ಬಿಡ್ತವೆ. ಎಲ್ಲಿಗೆ?
ಹಲೋ ಚಿನ್ನು ಬಾ ಬಾರೋ. ಇಲ್ಲ ಈಗ ನಂದೇನೇನ್ ನೋಡ್ದೆ ನೀನ್ ಹೇಳಪ್ಪ. ನೋಡ್ರಿ. ಹಾ ಏನ್ ನೋಡ್ದೆ? ನರಸಿಂಹ ನೀನು ಬಟ್ಟೆ ಬಿಚ್ಚಾಕ ಈಗ. ನೀನು ಬಟ್ಟೆ ಬಿಚ್ಚಾಕು ಮನೆಗೆ, ಹಂಗೆ ತೋರ್ಸು ನಿಮ್ ಮನೆಗೆ ಎಲ್ಲ ಮನೆ ಕಂಡಾರಲ್ಲ. ಚಾಪೆ ಮಂಚ ಮೇಲೆ ಹಂಗೆ ನಿಂತ್ಕೊಂಡೆಲ್ಲ ಬಟ್ಟೆ ಬಿಲ್ಲ ಬಿಚ್ಚಾಕೊಡು ಹೇಳ್ತೀನಿ. ಹಲೋ ಫೋನ್ ಮಾಡೋದು. ಹಲೋ ಹಲೋ ಚಿನ್ನು ಚಿನ್ನು ಡಾರ್ಲಿಂಗ್. ಹಲೋ ಚಿನ್ನು ಡಾರ್ಲಿಂಗ್. ಚಿನ್ನು ಇಲ್ಲ ಚಾಪೆ. 12:30 ನಂಗೆ ನಿದ್ದೆ ಅಯ್ಯೋ ಹೋಗತ್ತೆ 12:30 ರಾತ್ರಿ ಬಂದೈತೆ ಯಾರು ಫೋನ್ ಮಾಡಿದ್ರೆ ಏನಾಯ್ತು ಚಿನ್ನು? ಚಿನ್ನು ಚಿನ್ನು ಚಾಪೆ ಕೊಡ್ತಾರ ಆಟಿಗೆ. ಚಿನ್ನು ನೋಡು ಇಷ್ಟೊತ್ತಕ್ಕ ನನ್ ಬಟ್ಟೆ ಬಿಚ್ಚಿ ತೋರಿಸ್ಲಿಲ್ವಾ ನಿನ್ಗೆ? ಓಹೋ ಚಾಪೆ ಗಟ್ಟಿ ಇನ್ನ ಚಾಪೆ ಗಟ್ಟಿ. ಚಿನ್ನು ನೀವ್ ಯಾರು ಹೇಳಿ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವ ಇಷ್ಟ ದಿವಸ ಫೋನ್ ಮಾಡಿದ್ರು ನಿಂಗೆ? ಸಿನಿಮಾ ಸಿನಿಮಾ ಅಂತ ಮಗ ನನ್ ಸಿನಿಮಾ ಅಂತ ಕರೆಯೋದು ಯಾರು? ಸಿನಿಮಾ ಅಂತ ಕರೆಯೋದು ಯಾರು? ಯಾಪ ಈ ರಕ್ತ ಹೋದ್ಮೇಲೆ ಯಾಕೋ ಯಾಪನೇ ಬರಲ್ಲ ಮಗ. ಹಲೋ ಹಲೋ ಹೇಳು ಸಿಂಹ. ಏನ್ ಹೇಳ ಸಿಂಹ? ಹಾ ಏನ್ ಹೇಳ ಸಿಂಹ? ನಮ್ಗೆ ಏನ್ ಹೇಳಕ್ಕೆ ಆಗತ್ತೆ ಅವರೇ? ನನ್ನ ಹೆಸರು ಮರ್ತೋಗಿದ್ಯಾ ಅಲ್ಲಿ? ಜಾಪನ್ ತಳಿ ಅವರೇ. ಹೇಳು. ಎಷ್ಟು ಜನ ಮಕ್ಳು ಹೇಳಿ? ಇಬ್ರು. ಅದೇ ಹೆಣ್ಣು ಕೊಡ್ಸು ಅಂತ ಹೇಳಿದ್ರಲ್ಲ. ಮದುವೆ ಆಯ್ತಾ? ಶೋಭನೆ ಆಯ್ತು ನನ್ಗೂ ನಿನ್ಗೂ. ಅಲ್ಲ ನಿಮ್ ಮಗರಿಗೆ? ನಾನ್ ಮಗಂದ್ ಬಿಡು, ನೀನು ನಂದು ನಿಂದು ಮಾತಾಡು. ನಾವ್ ನಿಮ್ದು ಏನೈತೆ? ಮದುವೆ ಆಗಿದೆ, ಮಕ್ಳೈತೆ, ಆಮೇಲೆ ಮನೆ ಐತೆ, ಎಲ್ಲ ಐತೆ. ಮಕ್ಳಿಗೆ ಒಂದ್ ಒಳ್ಳೇದ್ ಮಾಡ್ರಿ. ನೀನು ನನಗೆ ಬೋಧನೆ ಹೇಳಕ್ ಬರ್ಬೇಡ, ಗೊತ್ತಾಯ್ತಾ? ಆಯ್ತು, ನೀನ್ ಹೇಳಿದಾಗ ನಾನ್ ಬರೋದು. ಆಮೇಲೆ ನೀನು ತಗೊಂಡೋಗಿ ಆಂಧ್ರ ಪ್ರದೇಶದಾಗ 4 ಜನ ಗುಂಡಿ ಹೊಡೆದ್ರಲ್ಲ ಹಂಗ್ ಹೊಡಿಸ್ಬೇಕು. ಆಮೇಲೆ ನಾನು ಹೊರಗೆ ಹೋಗ್ಬೇಕು. ಅವಾಗ ನಾನು ನಿಡ್ಕೊಳಕ್ ಬಂದಿದ್ದ ಅಂತ ಹೇಳ್ಬೇಕು. ಅಷ್ಟೇ ಅಲ್ವಾ ಪಾರು? ನೋಡ್ದು ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು. ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನಾನು ಗುಂಡಿ ಕೊಡಿಸ್ಬೇಕು. ಅಷ್ಟೇ ಅಲ್ವಾ? ನೋಡು ಆತರ ಏನ್ ಬೇಡ. ನಿಮ್ ಫಾರೆಸ್ಟ್ಗೆ ಹೋಗನ್ ಬಿಡು. ಇಂಥವ್ರೆಲ್ಲ ಬೇಜನ್ ಜನ ನೋಡಿದೀವಿ. ಇದು ಇಂಥದ್ದು ಗಲ್ ಶಿಕ್ಷೆ ಇದಕ್ಕೂ ಇವ್ರ ಕಾಮಿರೆಡ್ಡಿ ಕೊಟ್ಟಂಗೆ ಗಲ್ ಶಿಕ್ಷೆ ಕೊಡ್ಬೇಕು. ಆಗ ನೋಡು ನಾನು ಇಂಥ ಹೆಣ್ಣು ಇದು ಮಾಡಕ್
ಮಾತಾಡಕ್ ಬಂದಿದ್ದಕ್ಕೆ ನೀನು TV 9 ಈ ತರ ಹಿಂಗೆಲ್ಲ ಟಾರ್ಚರ್ ಕೊಡ್ತಿದ್ರು ಸುಮಾರು ದಿನದಿಂದ. ಅದಕ್ಕೆ ನಾನು ಮನನೊಂದು ವಿಷ ಕುಡಿಯಕ್ ಹೋಗಿದ್ದೆ. ವಿಷ ಕುಡಿಯಕ್ ಆಗಲ್ಲ, ಒಂದ್ ಸಾಧನೆ ಮಾಡ್ಬೇಕಾಯ್ತು. ಸಾಧನೆ ಮಾಡಿ ಇವ್ರು ಇಂಥವ್ರನ್ನೆಲ್ಲ ಮಟ್ಟ ಹಾಕಿದ್ರೆ ಇನ್ನ ಜೀವನದಾಗ ಹೆಣ್ಮಕ್ಳು ಎಷ್ಟೋ ಜನ ಒಳ್ಳೆ ಇದು ಇದಾಗುತ್ತೆ, ಹೆಸರಾಗುತ್ತೆ ಅನ್ನ ಇನ್ನು ಅವ್ರ ತರ ಇದನ್ನ ತಗೋಬೇಕು. ನನ್ನ ಗುಂಡಿಕ್ಕಿ ಮುಂದೆ ಸಲ ಹೊಡೆದಾಕ್ಬೇಕು ಅಷ್ಟೇ ನಿಮ್ಗೂ. ನೋಡು, ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಭಿನ್ನಾಕರ್ ಬಲ್ ಜನ ನೋಡಿದೀನಿ ಅಕ್ಕರೆ. ಹೊಸ ವರ್ಷ ಕೆಟ್ಟದ್ ಮಾತಾಡ್ಬೇಡ. ಹೊಸ ವರ್ಷ ದಿವಸ ನಾನು ಹೇಳ್ತೀನಿ ಕೇಳು, ನಂತ ಇರೋದೆಲ್ಲ ನಿಂದು, ನಿಂತ ಇರೋದೆಲ್ಲ ನಂದು. ನಂದು ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ? ಒಂದು ಹಗ್ಗನೂ ಒಂದು ಬಂದೂಕ ಐತೆ, ಕೊಡೋಣ ನಿಮ್ಗೆ? ಬಂದೂಕದಲ್ಲಿ ಬುಲೆಟ್ ಅವ? ಬಂದೂಕದಲ್ಲಿ ಬುಲೆಟ್ ಅವ? ಇದ್ರ ಗುಂಡಿ ಹೊಡ್ಕೊಂಡು ತಾಯಕ್ಕೆ ಹೋಗೋದ್ರೆ ಹಗ್ಗ ಕೊಡ್ತೀನಿ, ಇಲ್ಲ ಮರಾನ ಪರಕ ಜೀವನ ಸಾಕಾಯ್ದ್ರೆ ಏನ ಮಾಡಿ. ಆಯ್ತು, ಈಗ ಬಂದೂಕನು ಹಗ್ಗ ಕೊಡ್ತೀನಿ ಅಂದಲ್ಲ, ನಿನ್ ಬಂದೂಕದಲ್ಲಿ ಬುಲೆಟ್ ಐತಾ ಇಲ್ವಾ? ಇದ್ರಲ್ಲಿ ಸಿಗ್ತಾವಲ್ಲ, ಅಲ್ಲಿ ಎಲ್ಲಿ ಗುಂಡು ಕೊಂಡು ಸಿಗ್ತಾವಲ್ಲ, ಅಲ್ಲಿ ತಗೊಳ್ರಿ. ನಿಂತವೆ ಎರಡವಲ್ಲ, ಕಿತ್ಕೊಟ್ಬಿಡು. ಅವು ಇವು ನಾನು ಇದು ಎಂತದು ಆನೆ ಎಲ್ಲ ಕಾಡಾಗ 2-3 ದಿನ ಸತ್ತರೆ ಊದ್ಕೊಂಡಿರ್ತಲ್ಲ, ಹಂಗ್ ಊದ್ಕೊಂಡ್ಬಿಡ್ತೀನಿ. ನಾವ್ 2 ತಿಂದ್ರೆ ಇದು ಹೊಟ್ಟೆ ಬಟ್ಟೆ ಎಲ್ಲ ಊದ್ಕೊಂಡ್ಬಿಟ್ಟು ಈ ಓಣಿತಿಲ್ದಾಗ ಪಾಣಿತಿಲ್ದಾಗ ನಾಯಿ ಹೇಳ್ದ ಆಚೆ ಸಿಗ್ತಾರಲ್ಲ, ಹಂಗ್ ತಗೊಂಡೋಗ್ಬಿಡ್ತಾರೆ ನನ್ನ. ಅವು ಕಿತ್ಕೊ ನಾವು ವಯಸ್ಸಿನಲ್ಲಿ ಆಟ ಆಡಿದೀವಿ, ನೀನು ಆಡಿದ್ವಿ. ನೀನ್ ಇವಾಗ ಹಿಂಗ್ ಆಡೋರು ಮೊದ್ಲೇ ಎಷ್ಟು ನೀನ್ ಆಟ ಆಡಿರ್ಬೇಕು. ನೀನು ಒಂದೊಂದು ಅಮಾಯಕರನ್ನೆಲ್ಲ ಎಷ್ಟು ಇದು ಮಾಡಿ, ಇವನ್ ಯಾರ ಅಜ್ಜ ಸಿಕ್ಕಿ ಇವನು ನಿಗಿರ್ಕೊಂಡವ್ನಿ. ಬೆಳೆ ಆಗ್ತೈತೆ ಅಂತ ಬಂದಿತ್ತು, ನೀನ್ ಕಾಲಿಗೆ ತಂಗಿ ನುಣ್ಣಗ್ ಒಣಗೋಗಿದ್ದು. ನೀನ್ ಗಂಟತ್ ಮುಂಡೆ ನೋಡ್ಕೊಂಡು ಓಡಾಡಲ್ಲ, ಬೋಳಿ ಮಗ. ಇರಮ್ಮ ಬಾ, ಚಕ್ರ ಅಂತ ಚಕ್ರಾನ. ಅದಕ್ಕೆ ಚಕ್ರ ಮಾಡ್ತೀನಿ. ಚಕ್ರ ಬಾರ, ಎಲ್ಲಿಗೆ ಬರ್ಬೇಕು ಹೇಳ, ಬೆಳಗ್ಗೆ ಬರ್ತೀನಿ. ಮಾಡಿ ಎಲ್ಲಿಗೆ ಬರ್ಬೇಕು ಅಲ್ಲಿಗೆ ಬರ. ಹಿಂದೆ ಪೊಲೀಸರಿಗೆ ಫೋನ್ ಮಾಡ, ಒಂದು ಗುಂಡಿಗೆ ಹೊಡಿಲ್ಲ. 21 ದಿನಕ್ಕೆ ಅಲ್ಲಿ ಇದ್ರಾಗ ಆಂಧ್ರ ಪ್ರದೇಶಗೆ ಶಿಕ್ಷೆ ಕೊಟ್ಟವ್ರೆ. ಇಲ್ಲಿ ಒಂದೇ ಸಲ ಹೊಡೆದಾಕ್ಲಿ, ಅವನು ಟಿವಿಯಾಗ ಹೇಳಿ ಹಿಂಗೆಲ್ಲ ಹೊಡೆದಾಕಿದೀನಿ ಅಂತ ಅವ್ನು ತಪ್ಪಿಸಿ ಹೋಗ್ತು. ನಾನ್ ನಿಗಿರ್ಕಂತೀನಿ. ಈ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆಗೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಮತ್ತೀಗ ನಿನ್ನ ಇಷ್ಟ ಬಂದಂಗ ಹೋಗು, ನನ್ನ ಇಷ್ಟ ಬಂದಾಗ ನಾವು ಹೋಗ್ತೀವಿ. ನನ್ಗೇನು ಅದನ್ನ ಕಟ್ಟಿ ನೀನ್ ಹೋಗ್ತೀಯಲ್ಲ ಆ ರತ್ನಿ ಮಂತಕ್ಕೆ. ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ನಿನ್ಗೂ ನನಗೂ ಏನ್ ಸಂಬಂಧ? ಅದನ್ನ ಕಟ್ಕೊಂಡು ನಮ್ದು ಕಟ್ಕೊಂಡು ನಿನ್ಗೇನಾಗಬೇಕಾಯ್ತು, ನಿನ್ ಕಟ್ಕೊಂಡು ನಮ್ಗೇನಾಗಬೇಕಾಯ್ತು? ನಾನ್ ನಿನ್ನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಕಣಲ್ಲಿ ಬೋಳಿ. ನಾನು ಇನ್ನಂತ ಇನ್ನು 10 ವರ್ಷ ಹಿಂಗೆ ಮಾಡ್ರು ನಾವು. ಹೊಸ ವರ್ಷ ನೋಡ್ ನಿಂಗ್ ಶಾಪ ಹಾಕಿದೀನಿ, ನಿಂಗೆ ವಾರದಲ್ಲೇ ನಿನ್ನಂತ ನಾಯಿ ಶಾಪ ಹಾಕಿದೆ. ನೀನು ಕಟ್ ಬಿದ್ದು ದುಡಿ ನಮ್ಮಂಗೆ 5 ದುಡಿಕಿ ಯಾವ್ದೋ ತಂದ್ಕೊಟ್ರ ಅವನು ದುಡ್ದಾರ ಬಂದಿದ್ದೇನೆ, ಅದ ನೀನ್ ಮನೆ ಕಟ್ಕೊಂಡು ಬಾಡಿಗೆ ಕೊಡ್ಕೊಂಡಿರೋದಲ್ಲ. ಲೇ ನಿಂಗ್ ನೋಡ್ಲಾ, ತಿರ್ಗಾ ನೀನ್ ಕೊನೆಗೆ ಬೀದಿ ಪಾಲ್ ಹಾಕ್ತಿ ಕಳ್ಳ, ನೀನ್ ಇಷ್ಟಲ್ಲಿ ನೋಡ್ಲಾ. ನಿನ್ನಂತ ನಾಯಿ 555 ನಿನ್ಗೆ 555 ಪ್ಲಸ್ -1 ಅದ್ರ ಮೇಲೆ 555 ಪ್ಲಸ್ 1 556. ಎಷ್ಟು ನಿನ್ ಬಾಯಿಗೆ ಮಣ್ಣಾಕ ಗಿಡಗಳ ದೇವರ್ತಿಗಳ ಲಂಗಡಗಳ ಕಲಾದ್ರಿಗಳ ಮಾತಾಡ್ದಂಗ್ ಮಾತಾಡ್ತಾನೆ. ನೀನ್ ಗುಗ್ಗು ತರ ಮಾತಾಡೋದಲ್ಲ. ನೀನು ಲೈಫ್ ಆಗಿ ಅವನ್ನ ಬಂದಿರೋ ಮಕ್ಳುಗಳನ್ನ ನೇರ ಮಾಡೋದ್ ನೋಡು. ಇಲ್ಲ, ನಿನ್ನ ಗಂಡ್ಸತ್ತಿರೋರ್ನ ಹುಡಿಕೊಂಡು ಓಡಾಡ್ತಾರೆ. ದುಡ್ಡು ಪಟ್ಟು ಕಿತ್ಕೊಂಡು ಆ ಲಕ್ಷ್ಮಮ್ಮ ನೆಟ್ಕೊಂಡೆ ಲಕ್ಷ್ಮಮ್ಮ ಅಂತ ಕಿತ್ಕಂತಿಯಲ್ಲ, ಹೋಗಿ ಅವ್ಳ ಗಂಡ್ಸತ್ತದ ಹೇಳ್ತಾವ. ಇಲ್ಲ ನರಸಿಂಹಣ್ಣ, ಹಲೋ, ಯಾಕಣ್ಣ ಫೋನ್ ಕಟ್ ಮಾಡ್ದೆ? ಕಟ್ ಮಾಡಿ. ಹಲೋ ನರಸಿಂಹಣ್ಣ, ಫೋನೇ ಮಾಡಿಕೊಳ್ಳೋದು ಬೇಡ. ಒಂದ್ ತಾಯಿನ ಹಾಕಿ ತಗೊಂಡು ಎಲ್ಲ ಚೆಚ್ಚಾಯ್ಕ ಸುಮ್ಮನೆ ಉಣ್ಕೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ
ಯಾರ ಒಬ್ಬ ದುಡ್ಡು ಕೊಡೋಣ ಒಬ್ರು ಮಾಡಲ್ಲ ತಾಯಿನ ಹಾಕ್ಯ ನರಸಿಂಹಣ್ಣ ಯಾರು ನರಸಿಂಹಣ್ಣ ಏನ ಯಾಕೆ ಯಾರ್ರಿ ನರಸಿಂಹಣ್ಣ 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 ಯಾರು ಹೇಳು ಇವ್ರು ನಾನ್ ತುಣ್ಣೇಕ ಹೇಳ್ರಿ ಯಾರ ಹೆಸರು ನಮ್ದಾದಾಗ ಕಷ್ಟದಾಗ ನಾವಿದ್ದೀವಿ ನರಸಿಂಹಣ್ಣ ಈಗಾಗಲೇ 150 ಸಲ ಅಂದಿ ಯಾಕೆ ನಿಮಗೆ ಬಿಡಿಸ್ಕೊಂಡೈತ ನರಸಿಂಹಣ್ಣ ನೋಡೋ ಇನ್ನೊಂದ್ಸಲ ಹೇಳಿರ ಹಂಗೆ ಈಗಾಗಲೇ 150 ಸಲ ಹೇಳಿರ ನೀನು ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಇದೇನ್ ಇದು ಕತೆ ಇದು ಇದೇನ್ ಕತೆ ಇದು ನನ್ನ ತಿಕ್ಕು ಮಾಡ್ಕೊಂಡಿದ್ಯಾ ನೀನು ನರಸಿಂಹಣ್ಣ ಅಯ್ಯೋ ಅಂತ ಆಯ್ನ ಇಲ್ಲಿಗೆ 200 ಸಲ ಆತಲ್ಲ ನರಸಿಂಹಣ್ಣ ಏಯ್ ಯಾವನ್ ಹೇಳ ಲಫರ್ ಆಗಳ ಆಗಳಪ್ಪ ನರಸಿಂಹಣ್ಣ ಓಯ್ ನಾನೇ ನರಸಿಂಹಣ್ಣ ಏನ್ ಹೇಳಿ ಬಿಟ್ಟು ಅಯ್ಯೋ ಅಂತ ಆಯ್ನ ನರಸಿಂಹಣ್ಣ ಏಯ್ ನಾನ್ ನೋಡೋ ಇನ್ ಕವಿನ್ ಮೊಬೈಲ್ ಹಾಕ್ಬಿಡ್ತೀನಿ ಆಚೆಗೆ ನರಸಿಂಹಣ್ಣ ನರಸಿಂಹಣ್ಣ ನರಸಿಂಹಣ್ಣಂಗ್ ತಿಕ್ಲಿಡಿತು ನರಸಿಂಹಣ್ಣಂಗ್ ನರಸಿಂಹಣ್ಣಂಗ್ ತಿಕ್ಲಿಡಿತು ನರಸಿಂಹಣ್ಣಂಗ್ ತಿಕ್ಲಿಡಿತು ನರಸಿಂಹಣ್ಣಂಗ್ ತಿಕ್ಲಿಡಿತು ಅಯ್ಯೋ ಅಮ್ಮ ನಾನ್ ನಕ್ರು ಅವ್ನು ಹೇಳಲ್ಲ ಯಾರು ಏನು ಅಂತ ನರಸಿಂಹಣ್ಣ ಏನ್ ಹೇಳೋಣ ಓ ಅಮ್ಮನ ಒಂದಿಷ್ಟು ಇದನ್ನ ತಂದ ಮಗ ಯಾಕೆ ಹೊರಗಡೆ ಕೊಂಡ ಇದೆ ನರಸಿಂಹಣ್ಣ ಏನ್ ಹೇಳೋ ಚಾಟಣ್ಣ ಅಯ್ಯೋ ತಾಯಿನ ಕ್ಯಾಯ ನರಸಿಂಹಣ್ಣ ಅಯ್ಯೋ ನಮ್ಮನ್ನ ತೀತಿಗೆ ಹೋಗ್ಬೇಕು ಹೇಳಿ ನರಸಿಂಹಣ್ಣ ನೋಡ್ತಿಲ್ಲಣ್ಣ ನರಸಿಂಹಣ್ಣ ತಾಯಿನ ಕ್ಯಾಯ ಉಸಿರು ಸಿಕ್ಕಂದಂಗ ಆತಲ್ಲ ಯಾರ ಸಮಯ ನರಸಿಂಹಣ್ಣ ಅಯ್ಯೋ ಇವನು ತಾಯಿನ ಬೆಳಕರ್ದಾಗಿಂದ ಬರೀ ನರಸಿಂಹಣ್ಣ ಅಂದಿದ್ದೆ ಆಗೋದಲ್ಲ ನರಸಿಂಹಣ್ಣ ನರಸಿಂಹಣ್ಣ ಏ ನಾನೇ ನರಸಿಂಹಣ್ಣ ಏನ್ ಹೇಳು ನಗರ್ ಬಿಟ್ಟು ನರಸಿಂಹಣ್ಣ ಅಯ್ಯೋ ಇವ್ ಮಗ ನಂಗೆ ತಿಕ್ಲಿಡ್ದಿದೆ ನೋಡು ನರಸಿಂಹಣ್ಣ ಟಿಕ್ಕಿ ತಿಳಿದಿದೆ ನೋಡು
ಏನ್ ಹಿಂಗಾಗಿ ಹೋತ್ ನನ್ ಕತೆ ನಮ್ಮನ್ನ ಹಾಕ್ಯ ಇರೋದ್ 70 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡ್ ತಿರುಗಿ ಬಂದೆ ₹1 ಕೊಡ್ಲಿ ಯಾರು ನರಸಿಂಹಣ್ಣ ಅಯ್ಯೋ ನಮ್ಮನ್ನ ಹಾಕ್ಯ ಮದುವೆ ಈ ಗುರುವಾರ ಅಯ್ಯೋ 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 ನೀವು ಅವ್ರಿಗೆ ಏನಾಗಬೇಕು? ಮಗ ಅಲ್ವಾ ನಾನು ಸರ್, ದೊಡ್ಡ ಮಗ ನಾಗರಾಜ ಮದುವೆ ಬಿಡೋಕರು. ಅವ್ರಿಗೆ ಮದುವೆ ಮಾಡ್ತಾ ಇದ್ದೀಯ ನೀನು? ಯಾಕೆ? ನಮ್ಮನ್ನ ಇದು ಹಿಂಗಾಗಿ ನನ್ಗೆ ಇವಾಗ ಇನ್ನೊಂದ್ ಸ್ವಲ್ಪ ದಿನ ಹುಚ್ಚಿಡಿತೈತೆ ಅಂತ ಜನ ಹೇಳೋದು. ನಮ್ಗೆ ನಾಗರಾಜ್ ಇವ್ರೆ ನನಗಿನ್ನ ಹುಚ್ಚ ಹಿಡಿತಾ ಇದ್ದ ಹಿಡ್ದಿಲ್ಲ. ಅಲ್ಲ ಸರ್, ನಮ್ಮ ಅಮ್ಮ ಮೊದಲಿಂದ ತೀರೋಗಿದ್ರಲ್ಲ, ಮೊದಲನೇ ತಾತ ಇದು ಗೂರ್ ಹತ್ಕೊಂಡ್ ತೊಲ್ಟೆ ಕೆಮ್ಮು ಆಚೆಗೆ ದುಗಿಯಕಾಲ ಅದನ್ನ ಮದುವೆ ಮಾಡ್ತೀಯ. ಟಿಕ ತೊಳ್ಕೊಂಡ ಹೆಂಗೋಪ್ಪ ನಾನು ತಾಯಿನ ನರಸಿಂಹಣ್ಣ. ನಾನು BN ನರಸಿಂಹರಾಜು. BN ನರಸಿಂಹರಾಜು. ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, BN ನರಸಿಂಹರಾಜು. BN ನರಸಿಂಹರಾಜು ಲೇಟ್ ನರಸಿಯಪ್ಪ. BN ನರಸಿಂಹರಾಜು ಲೇಟ್ ನರಸಿಯಪ್ಪ. ಮೊನ್ನೆ 3 ತಿಂಗಳ ಹಿಂದೆ 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಗ್ಲಿ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ? ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ತಿರ್ಗಾ ಮಣ್ಣು ಮಾಡಿಕೊಂಡಿದೀವಿ ಅಲ್ಲ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸ್ತಿ ಮಣ್ಣು ತಗ್ಗಿಸ್ತು. ನೋಡ್ರಿ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿಟ್ಟಿರೋದ. ಅಲ್ಲೋ ಹೇಳಿ ಮಾಮ, ಅಪ್ಪ ಸತ್ತೋಯ್ತು ಕಮ್ಮಮ್ಮ. ಹಲೋ, ಯಾರು ಹೇಳೋದು? ನಾನ್ ವೆಂಕಟೇಶ. ಮೊನ್ನೆ ಅವರಪ್ಪ ಸತ್ತೋದಲ್ಲ ನನ್ನ. ಹಲೋ ಮಗ, ಇದು ವೆಂಕಟೇಶ್ವರ ಅಪ್ಪ ಇರೋಯ್ತು ಮೊನ್ನೆ ತಿರೋಗಿಲ್ಲ. ಮಂಡ್ಯ ವೆಂಕಟೇಶ್ವರ ಅಪ್ಪ ತಿರೋಯ್ತಂತೆ. ಮನೆ ತಿರೋಯ್ತು ಅವ್ರಪ್ಪನಲ್ವಾ? ತಿರೋಯ್ತು ಅಂತ ಹೇಳಿದ್ರೆ ಹಲೋ ಹಲೋ ತೀರೋತಾರಲ್ಲ ಅವರು. ಅಲ್ಲೇ 3 ತಿಂಗಳಾಯ್ತು ತೀರೋಗಿ. ಮೊನ್ನೆ ಮನೆ ಪಕ್ಕ ಇಲ್ವಾ? ಬೆಳಗುಂಬ ವೆಂಕಟೇಶ್ ನೋಡಿದ್ವಿ. ಅದೇ ಇದು ದಳದಾಗ ಅವರಲ್ಲ ಯಾರು? ನಾನು ಈಗ ಮೊನ್ನೆ ಅಯ್ಯ ಇಲ್ವಾ, ಅವರು ಸತ್ತೋಗಿದ್ರಲ್ಲ ಮೊನ್ನೆ 3 ತಿಂಗಳ ಹಿಂದೆ. 3 ತಿಂಗಳು ಅಲ್ಲಿ 4 ತಿಂಗಳು ಆಗ್ತಾ ಬಂತು. ಸತ್ತೋಗಿದ್ರಲ್ಲ, ತಿರ್ಗಾ ಮೊನ್ನೆ ಬದುಕಿದ್ರು. ಹೋಗೋರೆಲ್ಲ ಹೋಗ್ಲಿ ಮಣ್ಣಿಗೆ. ಮಣ್ಣು ಮುಚ್ಚಿದ್ರಲ್ಲ? ಮಣ್ಣು ಮುಚ್ಚಿದ್ರು, ತಿರ್ಗಾ ಆಮೇಲೆ ಮಣ್ಣು ಮುಚ್ಚಿ ಆದ್ಮೇಲೆ ತೆಗ್ದು ಅವಾಗ ಉಸಿರಾಡ್ತಿತ್ತು. ಈಗ ಏನ್ ಮಾಡೋದು? ಅಲ್ಲ ಮಣ್ಣು ಮುಚ್ಚಿದ್ವಲ್ಲ, ತಿರ್ಗಾ JCB ತಗ್ಸುದು ಉಸಿರಾಡ್ತಿತ್ತು. ತಿರ್ಗಾ ಮಣ್ಣೆಲ್ಲ ತೆಗ್ದು ಕ್ಲೀನ್ ಮಾಡಿ ಸ್ನಾನ ಮಾಡ್ಸಿ ತಿರ್ಗಾ ಚೆನ್ನಾಗಿ ಊಟ ಮಾಡ್ಕೊಂಡೆಲ್ಲ ಓಡಾಡ್ಕೊಂಡಿತ್ತು. ತಿರ್ಗಾ ಈಗ ಬೆಳಗಿನ ಜಾವ 4 ಗಂಟೆಗೆ ಪ್ರಾಣ ಹೊಲ್ಟೈತಣ್ಣ. ಇದು ನಿಮ್ಗೆ ಉಸಿರಾಯ್ತೇನ ನೋಡ್ಕೊಳ್ರಿ. ನಿಮ್ಗೆ ಉಸಿರಾಯ್ತೇನ?
ನೀನ್ ಯಾರ್ ನರಸಿಂಹಣ್ಣ ಅಲ್ಲ, ನೀನ್ ಯಾವನ ನೀನ್ ಅವನು ನರಸಿಂಹಣ್ಣ ನಾನು ಬಿ ಎನ್ ನರಸಿಂಹರಾಜು. ಬಿ ಎನ್ ನರಸಿಂಹರಾಜು. ಹ್ಮ್ ಅವ ನಮ್ ನರಸಿಂಹಣ್ಣ ಅಲ್ವಾ? ಅಲ್ಲಲ್ಲ, ಬಿ ಎನ್ ನರಸಿಂಹರಾಜು. ಬಿ ಎನ್ ನರಸಿಂಹರಾಜು ಲೇಟ್ ನರಸಿಯಪ್ಪ. ಬಿ ಎನ್ ನರಸಿಂಹರಾಜು ಲೇಟ್ ನರಸಿಯಪ್ಪ. ಹೌದು ನೋಡಿ, ಯಾವ್ದಾರ ರಾಂಗ್ ನಂಬರಿಗೆ ಮಾಡಿದ್ರ. ನರಸಿಂಹಣ್ಣ ಬೇರೆ. ನರಸಿಂಹಣ್ಣ ಅಲ್ಲ, ಬಿ ಎನ್ ನರಸಿಂಹರಾಜು ಬಳ್ಳಾಪುರ. ಲೇಟ್ ನರಸಿಯಪ್ಪ. ಲೇಟ್ ನರಸಿಯಪ್ಪ. ಅವ್ರಿಗೆ ಮಾಡಿರೋದು. ತಿರ್ಗಾ ಮಣ್ ಮಾಡಿಕೊಂಡಿದೀವಿ, ಜಾಸ್ತಿ ಜನ ಸೇರಂಗಿಲ್ವಲ್ಲ. ಅವಾಗ ಬಾರಣಿ ಈಗ ಬಂದ್ಬಿಡು ಜಲ್ದಿ. ನಮ್ ಬರಲ್ಲ. ಯಾಕೆ? 3-4 ಸಲ ಮಣ್ಣು ಮಾಡ್ತಾರ ಅದನ್ನ. 3-4 ಸಲ ಮಣ್ಣು ಮಾಡ್ತಾರ. 3-4 ಸಲ ಅಲ್ಲ, ಮೊನ್ನೆ ಮಾಡಿದ 4 ತಿಂಗಳಿಂದೆ. ನಮ್ಮ ಗರ್ಭನ ಎಲ್ಲರೇ ನಮ್ಗೆ ಇವಾಗ ಅವ್ರೆಲ್ಲ ಬಂದು ಹಿಡ್ಕೊಂಡು ಅಟ್ಟಾಡ್ಕೊಂಡಿದ್ರೆ ನಮ್ಮ ಮನೆಗೆ ಎಲ್ಲ ವಾರ ಸತ್ತ ಹೋಗ್ತಾರ. ತಿರ್ಗಿ ಯಾವ ಮಣ್ಣಿಗೆ ಬಂದಿದ್ಯಾ ಅಂತಾರ. ಯಾರು ಹೋಯ್ತಾರೆ? ಅವ್ರ ಮಕ್ಳು, ಅವ್ರು ಇವನು ವೆಂಕಟೇಶ, ಆಮೇಲೆ ಇವ್ರು ಪಾಪಯ್ಯ ಇವರೆಲ್ಲನ. ನಾನೆಲ್ಲ ಮಾಡಿರೋದಲ್ಲ, ಬಂದಿದ್ರಲ್ಲಪ್ಪ ಅವ್ವ ಎಲ್ಲ ಮಣ್ಣಿಗೆ. ನಾವು ಇದಕ್ಕೆ ಹೋಯ್ದ್ವಲ್ಲ, ಚಿಕ್ಕಂದೂರ್ಗೆ ಹೋಯ್ದ್ವಲ್ಲ. ಬಂದಿದ್ರಲ್ಲ. ಹಾ, ಬಂದೆಲ್ಲ ಆದ್ಮೇಲೆ ಮಣ್ ಮಾಡಿ ಬಂದಿದ್ದು. ಅವತ್ತು ಹಾಲು ತುಪ್ಪ ಬಿಡಕ್ ಹೋದ, ಮಣ್ಣಿಂಗ್ ಅಳ್ಳಾಡ್ತಾ ಇತ್ತು. ಏನ್ ಮಣ್ಣಿಂಗ್ ಅಳ್ಳಾಡ್ತೈತಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ದೋ, JCB ತರಿಸಿ ಮಣ್ ತಗ್ಗಿಸ್ತು. ನೋಡ್ರೆ ಒಳಗಡೆ ಹಣ್ಣು ಇದೆಲ್ಲ ನಾವು ಗುಂಡಿ ಮೇಲೆ ಬಾಳೆಹಣ್ಣೆಲ್ಲ ಇಕ್ ಬಂದಿದ್ವಲ್ಲ, ಬಾಳೆಹಣ್ಣು ಕಾಯಿ ಎಲ್ಲ ತಿಂತಾಯ್ತು ಒಳಗಡೆ. ಆಮೇಲೆ ಏನ್ ಆಮೇಲೆ? ನಾನು ಕತೆ ಹೇಳ್ತಾ ಇದ್ದೀರಾ? ಬಾಳೆಹಣ್ಣು ಗುಂಡಿ ಮೇಲೆ ಇಟ್ಟಿರೋದು, ಗುಂಡಿ ಮೇಲೆ ಮಣ್ಣು ಮುಚ್ಚಿಕ್ಕಿರೋದ, ಒಳಗಡೆಗೆ ಎದ್ದು ಕುತ್ಕೊಂಡು ತಕ್ಕಂತಿತ್ತ. ಹೂ ಕಣ್ಣು ಮಾಮ. ಬಯಲ್ಗಿಲ್ತ ನಾನು ನನಗೆ ಹಿಡಿದೈತೆ ನೋಡೋಣ. ಮಗ ಸ್ವಾಮಿ, ನನಗೆ ಫೋಟೋ ನೋಡಿಲ್ಲ. ಅದನ್ನೇ ಈಗ ಆಮೇಲೆ ಕಾಯಿ ಬಾಳೆಹಣ್ಣು ತಿಂತಿದ್ದಲ್ಲ, ತಿರ್ಗಿ ಎಬ್ಬರ್ಸ್ಕೊಂಡ್ ಕರ್ಕೊಂಡ್ ಬಂದ ಮನೆಗೆ. ಓಡಾಡ್ಕೊಂಡಿತ್ತು. ಮೊನ್ನೆಲ್ಲ ಪೆನ್ಷನ್ ಬಂತು, ಪೆನ್ಷನ್ ತಂದಿತ್ತಪ್ಪ. ರಾತ್ರಿ ಮನೆ ಕಟ್ಟಿದ್ದೆ. ಬೆಳಗಿನ ಜಾವ ಹಾಲ್ ಕರೆಯಕ್ಕೆ ಅಂತ ಎದ್ದು ಮಕ್ಕ ನೋಡ್ತೀನಿ, ಮಾಮ ಮಾತಾಡ್ತಿಲ್ಲ ಅಪ್ಪ. ಹೊಸ ಮಂದಿ 2-3 ತಿಂಗ್ಳಾಗ ಮಾಡ್ದವ್ರಿ. ಅಯ್ಯೋ ಹೊಸ ಅಲ್ಲ ಕಡೆ, ನಮ್ಮಪ್ಪ. ಈಗ ನಮ್ಮ ಊರಿಗೆ ಹೇಳ್ತಿದ್ದಾಳೆ ವೆಂಕಟೇಶ್. ನಮ್ಮ ಊರಿಗೆ ಹೇಳ್ತೀನಿ ಅಲ್ಲಿ ಗೆರಿಗೆ ಹೋಯ್ತಿ. ಅದೇ ಹುಷಾರಿಲ್ವಲ್ಲ ನಮ್ಮ ಅಣ್ಣರಿಗೆ. ಅಲ್ಲಿ ಅಗ್ಗಿರಾಗಿ ಮೆಡಿಕಲ್ ಕಾಲೇಜ್ ಐತೆ, ಫೋನ್ ಮಾಡ್ತೀನಿ ತಳಿ ನೋಡಂತ ಹೇಳ್ತೀನಿ ವೆಂಕಟೇಶ್. ಅಲ್ಲ ಅಲ್ಲ, ಕುಡಿಯೋದ್ ಬಿಟ್ಟಿದ್ದಲ್ಲ, ತಿರುಗಿ ಕುಡಿಯೋದ್ ಕಲ್ತಿದ್ಯಾ? ಈಗ 8 ಮಣ್ಣು ಮಾಡಿಕೊಂಡಿದೀವಿ. ಆಮೇಲೆ ರಾವು ಕಾಲ ಅಂತೆ ಬಂದ್ಬಿಡು, ಸೀದಾ ಮಣ್ಣು ಮಾಡ್ಬಿಟ್ಟು ಹಂಗೆ ಮಟನ್ ಬೇಯಿಸಿದೀನಿ, ಊಟ ಮಾಡ್ಕೊಂಡು ಹೋಗ್ಬಿಡ. ನಾವು ಎಟ್ಲ ಹೊಡ್ಕೋಬೇಕು ನಮ್ನಿಂತ ತಿಕ್ಕಲ್. ನನ್ ಅಯ್ಯೋ ಮಾತ್ರೆ ಕೊಡು. ಅಲೋ, ಸ್ನಾನ ಮನೆ ಕೇರ್ಬೇಕಿನ್ನ. ನೀವ್ ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರು ರತ್ನಮ್ಮನ್ ಮಡಿಕೊಂಡಿದ್ದೀರಾ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರಾ. ನೆಮ್ಮರವಾಗಿದೆ ಎನ್ನುವ ನೆನಪುದು ಕೌರವ ನಾಡು ತಗದಾಗ. ನಾಳೆ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ. ಅಲ್ಲ, ನಿಮ್ಗೆ ಯಾರೇನೋ ಈ ನೆಕ್ಸ್ಟ್ ಫಿಲಂ ಬರ್ತಾ ಇದೀವಿ, ಫಿಲಂ ಮಾಡ್ತಾ ಇದೀವಿ. ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ, ಮೆಜೆಸ್ಟಿಕ್ ಬನ್ರಿ. ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಮಾತಾಡೋದಕ್ಕೆ ಕೆಟ್ಟ ಮಾತಾಡ 100 ಫೋನ್ ಮಾಡ್ತಾರೆ. ಇಲ್ಲ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ, ಒಂದ್ ಹಾಡು ಆಡ್ತಾರೆ, ಕೇಳಿಸ್ಕೊಳ್ಳಿ. ನರಸಿಂಹರಾಜ್ ಅವರೇ, ಒಂದ್ ಹಾಡು ಆಡಿ ಸರ್ ಒಂಚೂರು. ಅವ್ರು ಕೇಳಿಸ್ಕೊಳ್ಳಿ, ಡೈರೆಕ್ಟರ್ ಅವರು. ಅದೇ ಆಗಲೇ ಹೇಳಿದ್ನಲ್ಲ, ಡುಮ್ ಡುಮ್ ಡಗ ಡಗ. ಅದೇ ಹೇಳಿ ಸರ್. ಡುಮ್ ಡುಮ್ ಡಗ ಡಗ ಸಿಂಪಲ್ ರಾಗ. ಡುಮ್ ಡುಮ್ ಡಗ ಡಗ ಹಾಕುತ್ತೀನಿ ಸಿಂಪಲ್. ನರಸಿಂಹರಾಜ್ ಅವರೇ, ದೇ ಆಡಿ ಸರ್. ದೇವರು ವಸೆದ ಪ್ರೇಮದ ದಾರ ದಿವಸ ಡೈರೆಕ್ಟರ್ ಇವ್ರು ಯಾವ ಊರ? ಬೆಂಗಳೂರು ಸರ್, ಗಾಂಧಿನಗರ.
ಅಣ್ಣ ನಮ್ಗೆ ಯಾವ್ದೋ ಒಂದು ಗೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದಾನ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ. ಈಗ ಅಬ್ಬಾ ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಏ ಬಿಡಿ ಆ ರಾಗ. ಏ ಶ್ರುತಿ ಹೆಂಗೆ ಸರ್ ಅದು? ನಾಟಕದಾಗ ಶಗುನಿ ಪಾತ್ರ ಬೇರೆ ಮಾಡಿದ್ದೀವಿ ಸ್ವಾಮಿ. ಸರ್ ಹೇಳಿ ಹೌದಾ? ಹೇಳಿ. ಅಮ್ಮನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾದ್ರು ಸರ್, ಆ ಅಜ್ಜಿ ನಾಯಿ ಎಲ್ಲ ಬಿಸಾಕ್ರಿ ಸರ್, ಬಿತ್ತಿ ಕಳವ್ರಿ ಸರ್. ಅವ್ರು ಡೈರೆಕ್ಟ್ರು ಒಳ್ಳೆ ಖುಷಿ ಮೂಡಾಗಿದ್ದಾರೆ ನರಸಿಂಹರಾಜ್ ಅವ್ರು, ಕೇಳಿಸಲ್ಲ. ಈಗ ಇನ್ನೊಂದ್ ಎರಡು ಒಳ್ಳೆ ಚೆನ್ನಾಗಿ ಹೇಳಿದ್ರೆ ಅವ್ರನ್ನ ಒಳ್ಳೆ ಯಾವ್ದಾನ ಒಳ್ಳೆ ಫಿಲಮ್ ನಿಮ್ಗೆ ಸೈಡ್ ಆಕ್ಟಿಂಗ್ ಕೊಡ್ತಾರೆ. ಈಗ ಒಂದ್ ಯಾವ್ದಾನ ಒಂದ್ ಹಾಡು ಬಿಡಿ, ಅವ್ರು ಕೇಳಿಸ್ಕೊಂಡ್ಲಿ ಸರ್, ಒಂದ್ ಹಾಡು ಹೇಳ್ತಾರೆ ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ. ನನ್ನವಳು ಮುಟ್ಟಿದರೆ ನಲುಗುವಳು, ಮುಟ್ಟದೆಯೇ ಮುದ್ದಾಡಲೆ ಆಡಿದರೆ. ಏನು ರಾಗ ಬರ್ತಾ ಶ್ರುತಿ ತಾಳ ಏನು ತಪ್ಪಲ್ಲ ಸರ್, ಹಂಗ ಆಡ್ತಾ ಇದಾರೆ. ದಯವಿಟ್ಟು ನೀವು ಅವ್ರಿಗೊಂದು ಚಾನ್ಸ್ ಕೊಡ್ಲೇಬೇಕು. ನೋಡಿ ಈಗ ಒಂದ್ ಹಾಡು ಆಡ್ತಾರೆ ಕೇಳಿಸ್ಕೊಳ್ಳಿ ನರಸಿಂಹರಾಜ್ ಅವರೇ, ಒಂದ್ ಹಾಡೆ ಆಡಿ ಸರ್ ಒಂಚೂರು, ಅವ್ರು ಕೇಳಿಸ್ಕೊಳ್ಳಿ ಡೈರೆಕ್ಟರ್ ಅವರು. ಅದು ಯಾಗಲೇ ಹೇಳಿದಲ್ಲ, ಡುಮ್ ಡುಮ್ ಡಗಾ ಡಗಾನು. ಅದೇ ಹೇಳಿ ಸರ್. ಡುಮ್ ಡುಮ್ ಡಗಾ ಡಗಾ ಹಾಕುತ್ತೀನಿ ಸಿಂಪಲ್ ರಾಗ, ಡುಮ್ ಡುಮ್ ಡಗಾ ಡಗಾ ಹಾಕುತ್ತೀನಿ ಸಿಂಪಲ್ ರಾಗ, ನೀನೇನಾ ನಾನೇನಾ ನಾ. ಕೇಳ್ಕೊ ಡೈರೆಕ್ಟರ್ ಅವ್ರೆ, ಹೇಳಿ ಸರ್. ಈಗ ನಾ ಅಂತ ಹೇಳಿ ನೀವೊಂದು ಹಾಡಿಡಿ ಸರ್. ನನ್ನವಳು ಮುಟ್ಟಿದರೆ ನಲಿಯುವಳು, ಮುಟ್ಟದೆಯ ಮುಟ್ಟದೆಯೇ ಮುದ್ದಾಡದೆ. ನರಸಿಂಹರಾಜ್ ಅವರೇ ದೇ ಹಾಡಿ ಸರ್. ಅವ್ರ ಡೈರೆಕ್ಟ್ರು ಇವ್ರು ಯಾವ ಊರ? ಬೆಂಗಳೂರು ಸರ್, ಗಾಂಧಿನಗರ. ಅಣ್ಣ ನಮ್ಗೆ ಯಾವ್ದೋ ಒಂದು ಗೈಡ್ ಪಾತ್ರ ಕೊಡ್ತೀವಿ ಸ್ವಾಮಿ, ಯಾವ್ದಾನ ಒಂದು ಪಿಕ್ಚರ್ ಆಗಿ. ಇಲ್ಲ ನಿಮಗೆ ಒಂದ್ ಪಾತ್ರ ಈಗ ಮಿಸ್ಸೇ ಇಲ್ಲ. ಆಯ್ತು ಸ್ವಾಮಿ. ಈಗ ಯಾವ್ದನಾಗ್ಲಿ ಹೇಳಿ ಸರ್. ದಾ ಅಂತ ದೇವರು ವಸೆದ ಪ್ರೇಮದ ದಾರ ಸಾರದಿ ವಸೆದ ಬಾಬಾ ಏನ್ರಿ ಏನ್ರಿ ನಾಟಕದ ಸ್ವಲ್ಪ ನಮ್ದು ನಾಟಕ ಬೇರೆ ಸ್ವಲ್ಪ ಹೇಳಿ ಏನ್ರಿ ಅವ್ರಿಗೆ ಯಾರು ಪಕ್ಕದಾಗ ಅಷ್ಟೊಂದು ಇದ್ ಮಾಡ್ತಾರೆ ನರಸಿಂಹರಾಜು? ಆಚೆ ಹೋಗುವಂತ ಅವ್ರು ಯಾರು? ಇಲ್ಲ ಏನ್ರಿ ಕಲೆ ಬಗ್ಗೆ ಅವ್ರಿಗೆ ಏನು ಒಂದ್ ಸ್ವಲ್ಪ ಗೊತ್ತಿಲ್ಲ ಕಣ್ರಿ ಅಕ್ಕ ಅವ್ರಿಗೆ. ಇನ್ನ ಜೋರಾಗಿ ಹೇಳ್ತಿದ್ದೇವೆ ನೋಕಿರು. ಜೀವನದಲ್ಲಿ ನರಸಿಂಹರಾಜ್ ಅವರೇ, ಸ್ವಾಮಿ ಜೀವನದಲ್ಲಿ ಇವೆಲ್ಲ ಒಳ್ಳೆ ಹೆಸರು ತಗೋಬೇಕು ಅಂದ್ರೆ ಒಂದ್ ಸಾಧನೆ ಮಾಡ್ಬೇಕು. ಮಾಡ್ತಾ ಇದೀನಿ ಸ್ವಾಮಿ ಸಾಧನೆ. ಇದು ಸಾಧನೆ ಅಂದ್ರೆ ಅಜ್ಜಿದಿರ್ಗೆ ಏನೂ ಗೊತ್ತಾಗಲ್ಲ. ಆಯ್ತು. ನೀವು ಮುಂದೆ ಬರ್ಬೇಕು, ನೀವು ಚೆನ್ನಾಗಿರ್ಬೇಕು, ಇನ್ನ ನೀವು ಕಾರ್ ತಗೋಬೇಕು, ಮನೆ ತಗೋಬೇಕು. ನೀವು ತುಮಕೂರಿಗೆ ವಾಸ ಇದ್ದೀರಾ ಅಂತ ಗೊತ್ತಾಯ್ತು. ಇಲ್ಲ ಇದು ಬಳ್ಳಾಪುರ ನಮ್ದು. ನೀವು ಇನ್ನ ತುಮಕೂರು ಟೌನ್ಗೆ ಸೈಟ್ ತಗೋಬೇಕು, ಬಿಲ್ಡಿಂಗ್ ಕಟ್ಬೇಕು. ಆಯ್ತು ಸ್ವಾಮಿ, ಮಾತಿರೋದ ಸ್ವಾಮಿ. ನೀವು ಮುಂದೆ ಬರ್ಬೇಕು. ನೀವು ತಲೆ ಕೆಡಿಸ್ಕೊಂಡಿ, ನೀವು ಬರ್ಬೇಕು. ನಮ್ಮ ಕಾರ್ಯಕ್ರಮ ಕರ್ತೀವಿ. ಕಾರ್ಯ ಮುಂದೆ ಬರಕ್ಕೆ ನಿಮ್ಗೆ ಎಲ್ಲವಕ್ಕೂ ಐತೆ, ಯಾಕಿಲ್ಲ? ನರಸಿಂಹರಾಜ್ ಅವ್ರೆ ಅದೆಲ್ಲ ಬಿಟ್ಬಿಡಿ, ಈಗ ಬೇರೆ ಹಾಡು ಹೇಳಿ. ಅವರು ಡೈರೆಕ್ಟ್ರು ಒಳ್ಳೆ ನನ್ನವಳು ಮುಟ್ಟಿದರೆ ನಲುಗುವಳು, ಮುಟ್ಟದೆಯೇ ಮುದ್ದಾಡಲೆ ಆಡಿದರೆ ಹರಳುವಳು, ನೋಡಿದರೆ ಕರಗುವಳು, ಮನದ ಜೊತೆ ಮಾತಾಡಲೇ ಮುಟ್ಟದೆಯೇ ಮುದ್ದಾಡಲೇ. ನನ್ನವಳು ಮುಟ್ಟಿದರೆ ಮಲಗುವಳು, ಮುಟ್ಟದೆ ಆಡಲೇ. ಅಷ್ಟೇ, ಉಸಿರು ಕಟ್ಟಕಾಲ ಉಸಿರು. ಆಯ್ತು ಬಾಬಾ ಡೈರೆಕ್ಟರ್ ಅವರೇ ಹೆಂಗೆ ಸರ್ ಹಾಡು? ಬಿಡಿ ಆ ರಾಗ. ಶ್ರುತಿ ಹೆಂಗೆ ಸರ್? ನಾಟಕದಾಗ ಶಗುನಿ ಪಾತ್ರ ಬೇರೆ ಮಾಡಿದ್ದೀವಿ ಸರ್. ಹೇಳಿ ಹೌದಾ? ಹೇಳಿ. ಮತ್ತೆ ಯಾವ್ದಾರ ಒಂದು ಸೈಡ್ ಸ್ವಲ್ಪ ಇದ್ಕೊಡಿ. ನಾಯಿ ಸರ್ ನೀವು ಕಲೆಗೆ ಬೆಲೆ ಕೊಡ್ಬೇಕಾದ್ರೆ ನಿಮ್ಗೊಂದು ಉನ್ನತ ಸ್ಥಾನಮಾನ ಸಿಗ್ಬೇಕಾದ್ರೆ ಆ ನಾಯಿ ಕಟ್ಕೊಂಡು ಏನಾದ್ರು ಸರ್, ಆ ಅಜ್ಜಿ ನಾಯಿ ಎಲ್ಲ ಬಿಸಾಕ್ರಿ ಸರ್, ಬಿತ್ತಿ ಕಳವ್ರಿ ಸರ್. ಎಲ್ಲ ನರಸಿಂಹರಾಜ್ ಅವರೇ ಸೈಡ್ ಬಂದು ಕೈ ಅಟ್ಯಾಚ್ ಮಾಡಿ ಅಜ್ಜಿ ಪಕ್ಕ ತಗೊಂಡ್ ಆಮೇಲೆ ಅಜ್ಜಿ ಗಿಜ್ಜಿ ಕೊಡ್ಬಿಟ್ಟಿದ. ಮೂರರ ಒಬ್ಬನೇ ಉಳಿದಿದ್ದೀನಿ ಈಗ, ತೀರಿಸಲನು ಜನ ಸಾಲ ಬೇಗ, ಎಮ್ಮರವಾಗಿದೆ ಎನ್ನೆಯ ಸೇಡು ಸ್ಮಶಾನವೆನಿಪುದು ಕೌರವ ನಾಡು ತಗದಾಗ. ಇಲ್ಲೆಲ್ಲ ಇಲ್ಲಿ ನನ್ನೇ ನೋಡ್ತಾರೆ ಸರ್. ಕ್ಲಾಸ್ ಹೊಡೀರಿ ಸರ್. ನರಸಿಂಹರಾಜ್ ಅವರೇ ನೀವು ಯಾವಾಗ ಬರಕಾಗುತ್ತೆ ಬೆಂಗಳೂರಿಗೆ? ನಾಳೆ ಯಾವ ಶುಕ್ರವಾರ ಬೇಡ, ನೀವು ಭಾನುವಾರ ಬರ್ತೀರಾ ಬೆಂಗಳೂರಿಗೆ? ಇಲ್ಲ ಸ್ವಾಮಿ.
ಅಲ್ಲ ನಿಮ್ಗೆ ಯಾರೇನೋ ಈ ನೆಕ್ಸ್ಟ್ ಫಿಲಂ ಫಿಲಂ ಮಾಡ್ತಾ ಇದೀವಿ ನಮ್ಗೆ ಅಡ್ರೆಸ್ ಗೊತ್ತಾಗಲ್ಲ ಸ್ವಾಮಿ ಟೌನ್. ನೀವು ಜೊತೆಗೆ ಯಾರನ್ನ ಕರ್ಕೊಂಬಂದಿಲ್ಲ ಮೆಜೆಸ್ಟಿಕ್ ಬನ್ರಿ, ಮೆಜೆಸ್ಟಿಕ್ ನಮ್ ಕಾರ್ ಕಳಿಸ್ತೀನಿ, ಕಾರಲ್ಲಿ ಬರೆಯೋರಂತೆ ನೀವು. ಇಲ್ಲಿ ನಮ್ಗೆ ಅದೇನೋ ಮಾತಾಡಿರೋದಕ್ಕೆ ಕೆಟ್ಟ ಮಾತಾಡ ದಿನ 100 ಫೋನ್ ಮಾಡ್ತಾರೆ ಸ್ವಾಮಿ. ಇಲ್ಲ ಇಲ್ಲ ನಾನು ಅಲ್ಲೆಲ್ಲ ನಿಮ್ ತುಮಕೂರು ಪಕ್ಕ ಯಾವ್ದೋ ನಾಮ ಚಿಲ್ಮೆ ಐತಂತಲ್ಲ? ನೋಡಿದೀವಿ ಸ್ವಾಮಿ. ಅದೇ ನಾಳೆ ನೆಕ್ಸ್ಟ್ ಗುರುವಾರ ಅಲ್ಲಿಗೆ ಬರ್ತಾ ಇದೀವಿ. ನಮ್ಮ ಚಿಲ್ ಮೇಲೆ ಬರ್ತೀನಿ ಸ್ವಾಮಿ, ನಾನು ಒಬ್ಬನೇ ಬರ್ತೀನಿ ಗಾಡಿಗೆ. ಆಯ್ತು ಸ್ವಾಮಿ. ಬೆಂಗಳೂರು ಅಂದ್ರೆ ಎಲ್ಲರೂ ತಪ್ಪಿಸ್ಕೊಂಡ ಮೇಲೆ ನಮ್ಗೆ ಅಲ್ವರಿ ಅಲ್ಲ. ಇಲ್ಲ ನೆಕ್ಸ್ಟ್ ಗುರುವಾರ ನಾವು ನಾಮ ಚಿಲ್ಮೆ ಬರ್ತಾ ಇದೀವಿ, ಅಲ್ಲಿ ಶೂಟಿಂಗ್ ಐತೆ. ಆಯ್ತಣ್ಣ ಬರ್ತೀವಿ. ನರಸಿಂಹರಾಜ್ ಅವರೇ, ಬೇಕಾದ್ರೆ ನಿಮ್ ಮಿಸಸ್ ಇದ್ರೆ ಮಿಸಸ್ಗೆ ಹೇಳ್ತೀವಿ, ಬೇಕಾದ್ರೆ ನಾವು ಕಾನ್ಫರೆನ್ಸ್ ಇದ್ ಮಾಡ್ತೀವಿ. ಅವ್ರು ಹಂಗಂದ್ರೆ ಕಳ್ಸೋದೇ ಇಲ್ಲ, ನಾವು ಎಲ್ಲ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಬಂದ್ಬಿಡ್ತೀವಿ ಸರ್. ನೀವು ಉನ್ನತ ಸ್ಥಾನಮಾನಕ್ಕೆ ಏರ್ಬೇಕಿನ್ನ ನೀವು ಒಳ್ಳೆ ಹೆಸರು ಮಾಡ್ಬೇಕು. ಈಗ ನೋಡಿ ತಿಪ್ಪೂರು ರತ್ನಮ್ಮನ್ ಮಡಿಕೊಂಡಿದ್ದೀರ, ಗೊಲ್ರಮ್ಮನ್ ಮಡಿಕೊಂಡಿದ್ದೀರ. ಹಲೋ ಹಲೋ ಯಾರೋ ಕಟ್ ಮಾಡ್ಬೇಕಂದ? ಹಲೋ ಯಾಕೋ ಕಟ್ ಮಾಡ್ಬೇಕಂದ? ಇಲ್ಲ ಇದು 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 ಯಾರೋ ನಮ್ಮವರು ನಮ್ಮ ಫ್ರೆಂಡ್ ಮಾಡಿದ್ರು, ಹಾ ಅದು ಕಟ್ ಮಾಡಿದ್ವಿ. ಯಾರು ಹೇಳಿ ಅಣ್ಣ? ಶುಕ್ರಾಂ ಭದ್ರಂ ವಿಷ್ಣುಂ ಶಿಶುವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ. ಏನಿಲ್ಲ, ಇದು ಚಿಕನ್ ಅದು ಮಾಡಿದ್ರು, ಇನ್ನು ಊಟ ಮಾಡಿಲ್ಲ. ಯಾರು ನಮ್ಮ ಸಂಬಂಧಿಕರು ಬಂದಿದ್ರು. ನಾನ್ ಕಣೋ ಕಂದ. ಯಾರು ಹೇಳಿ? ನಾನ್ ಕಣೋ ಸ್ವಾಮಿ. ಸ್ವಾಮಿ ಇದು ಇದೇನಿಲ್ಲ, ಈ ಲೆಕ್ಕ ಹೊಡೆದಿತ್ತು ಅಂದ್ರೆ ಸರಿ ಆದ್ರ? ಲೇ ನಾನ್ ಕಣೋ ಕೂದ್ಲು ಸ್ವಾಮಿ. ಇದು ನಾನ್ ನಮ್ಮ ಈ ಸ್ವಾಮಿ ಅಂದ್ರೆ ಗೊಲ್ದ್ರ ಸ್ವಾಮಿ ಅಂತ ಅಗಲ್ಗುಂಟೆ ಒಳ್ಳೆದಾರು. ಅವ್ರಲ್ಲ ಕಣೋ ಕಂದ. ಹೇಳಿ ಸ್ವಾಮಿ, ಯಾಕೆ ಇದು ಹುಷಾರಾಯ್ತಾ? ಹ್ಞೂ ಕಣೋ ಹುಷಾರಾಯ್ತು. ಅಲ್ಲ ಇದು ಕೊರೋನಾ ಏನೋ ಬಂದಿಲ್ಲ ಇವಾಗ? ಇಲ್ಲ ಇಲ್ಲ ಕೊರೋನಾ ಏನೋ ಬಂದಿಲ್ಲ. ಹಲೋ ಹಲೋ ಏನಾಯ್ತು ಸ್ವಾಮಿ? ಹಲೋ ಇವ್ರು ಗ್ಯಾಸ್ಟ್ರಿಕ್ ಸಮಯ ನಿಮ್ಮ ಇದೆ ನಂಟೋರು ಇವ್ರೆ. ಹಾ ಹೇಳು ದೂರ ಇದ್ದೀವಿ. ಕಂದ, ಒಂದ್ ನಿಮಿಷ ತಡಿಯೋ.